ಶ್ರೀ ಗುರುಭ್ಯೋ ನಮಃ. ಈ ಹಿಂದೆ ವಾಲ್ಮೀಕಿ ರಾಮಾಯಣ ಮತ್ತು ಆನಂದ ರಾಮಾಯಣದ ಕಥೆಗಳಿಗನುಸಾರವಾಗಿ ಲವಣಾಸುರನ ವಧೆ, ಲವಕುಶರ ಉತ್ಪತ್ತಿ ಇದನ್ನೆಲ್ಲ ನಾವು ಶ್ರವಣ ಮಾಡಿದ್ವಿ. ಆ ವಾಲ್ಮೀಕಿ ರಾಮಾಯಣದ 11ನೆಯ ಸಂಪುಟದ 70ನೇ ಸರ್ಗ, ಅದನ್ನು ಆ ಲವಣಾಸುರನ ಹತ್ಯೆ ಬಳಿಕ ನಡೆದ ಕೆಲವು ಘಟನೆಗಳು, ಅದನ್ನು ಶ್ರವಣ ಮಾಡಬೇಕು. ದೇವತೆಗಳು ಶತ್ರುಘ್ನಿಗೆ ಹೇಳಿದರು, ನಿನ್ನ ಪರಾಕ್ರಮದಿಂದ ಆ ಲವಣಾಸುರನನ್ನು ಧರಾಶಾಯಿಯನ್ನಾಗಿ ಮಾಡಿದೆ, ನಿನಗೇನಾದರೂ ವರಗಳು ಬೇಕಾಗಿದ್ದರೆ ಅದನ್ನು ಕೇಳು. ಆಗ ಆತ ಹೇಳಿದ, ಈ ಮಧುಪುರಿ ನನ್ನ ರಾಜಧಾನಿಯಾಗಿ ಪರಿವರ್ತನೆ ಹೊಂದಬೇಕು, ಇದೇ ನನ್ನ ಅಪೇಕ್ಷೆ ಅಂದ. ಅವರು ಹಾಗೇ ಆಗಲಿ ಅಂದರು. ಈ ಪಟ್ಟಣ ಬಹಳ ಸುಂದರವಾಗಿರ್ತದೆ, ಶೂರರಾದಂತಹ ಸೈನಿಕರು ಇಲ್ಲಿರ್ತಾರೆ. ಭವಿಷ್ಯತಿ ಪುರೀರಮ್ಯ ಶೂರಸೇನಾ ನ ಸಂಶಯ. ಶೂರಸೇನಾ, ಶೂರರಾದಂತಹ ಸೈನಿಕರು ಇರ್ತಾರೆ ಇಲ್ಲಿ. ಇದಕ್ಕೆ ಶೂರಸೇನ ಅಂತ ಹೆಸರು ಕೂಡ ಬರ್ತದೆ ಅಂತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದೇ ಭಾಗದಲ್ಲೇ ಶೂರಸೇನ ಅಂತ ರಾಜ ಇದ್ದ, ಯಾದವರ ಕಾಲದಲ್ಲೂ ಕೂಡ. ಅವನೇ ಕುಂತಿಯನ್ನು ದತ್ತು ತಗೊಂಡಿದ್ದ. ಕುಂತಿಯನ್ನು ದತ್ತು ತಗೊಂಡು ಅವಳನ್ನು ಆತ ಬೆಳೆಸಿದ್ದ. ಆತ ಯಾದವನೇ. ಹಾಗಾಗಿ ಈ ಪಾಂಡವರಿಗೆ ಕುಂತಿ ಸೋದರತ್ತೆ ಅಂತ ಅನಿಸ್ಕೊಂಡಿದ್ಲು. ದೇವತೆಗಳೆಲ್ಲ ತೆರಳಿದ್ರು. ಆ ಯಮುನಾ ನದಿಯ ತೀರದಲ್ಲಿ ಬೀಡು ಬಿಟ್ಟಂತ ತನ್ನ ಸೈನಿಕರನ್ನ ಶತ್ರುಘ್ನ ಕರೆದುಕೊಂಡ. ರಾಜಧಾನಿಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. 12 ವರ್ಷಗಳಷ್ಟು ದೀರ್ಘಕಾಲ ಆ ಶೂರಸೇನದ ದೇಶ, ಆ ಮಥುರಾ ನಗರಿ, ಅದನ್ನು ನಿರ್ಮಾಣ ಮಾಡಿದರು. ನಗರ ನಿರ್ಮಾಣ ಪೂರ್ಣವಾಗಿದ್ದನ್ನು ನೋಡಿ ಶತ್ರುಘ್ನ ಸಂತೋಷಪಟ್ಟ. 11 ವರ್ಷಗಳು ಕಳೆದು 12ನೇ ವರ್ಷ ಪ್ರಾರಂಭ ಆದಾಗ ಅದನ್ನೆಲ್ಲ ಮುಗಿಸಿ ಇನ್ನು ರಾಮನ ಪಾದಕಮಲಗಳನ್ನು ದರ್ಶನ ಮಾಡಬೇಕು ಅಂತ ಅಪೇಕ್ಷೆ ಬಂತು ಅವನಿಗೆ. ಅಯೋಧ್ಯೆಗೆ ಹೋಗಿ ಬರಬೇಕು ಅಂತ ನಿರ್ಧಾರ ಮಾಡಿದ. ತನ್ನ ಸೈನ್ಯದ ಬಹುಪಾಲನ್ನ ಆ ಮಥುರಾ ನಗರಿಯಲ್ಲಿ ನೆಲೆಸುವಂತೆ ಮಾಡಿ ತಾನು ಕೆಲವೇ ಸೈನಿಕರ ಜೊತೆಗೂಡಿ ಅಯೋಧ್ಯೆ ಕಡೆಗೆ ಪ್ರಯಾಣ ಮಾಡಿದ. ಮಾರ್ಗ ಮಧ್ಯದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಆ ದಿವಸ ಅಲ್ಲಿ ತಂಗಿದ. ಅವರಿಗೆ ನಮಸ್ಕರಿಸಿದ. ದೊಡ್ಡ ಕಾರ್ಯ ಮಾಡಿದ್ವಿ, ಲವಣಾಸುರ ಲೋಕ ಕಂಟಕನಾಗಿದ್ದ, ಅವನನ್ನು ಹತ್ಯೆ ಮಾಡಿದ್ವಿ, ಜಗತ್ತಿನ ಭಯ ಇಲ್ಲ, ಇವತ್ತು ದೂರ ಆಗಿದೆ. ನೀನು ರಾಜಕುಮಾರನಾಗಿದ್ರು ಕೂಡ ನನಗೆ ಮಗನ ಸಮಾನನಾಗಿದ್ದಿ. ನಿನ್ನ ನೆತ್ತಿಯನ್ನು ಸ್ಪರ್ಶ ಮಾಡಿ ಆ ಪುತ್ರ ಪ್ರೇಮವನ್ನು ವ್ಯಕ್ತ ಮಾಡಬೇಕು ಅಂತ ಅನಿಸ್ತಿದೆ ನನಗೆ ಅಂತ ಹೇಳಿದ್ರು ಅವರು. ಅದರಂತೆ ಅವನನ್ನು ಪುತ್ರನಂತೆ ಲಾಲಿಸಿದರು. ಅದಾದ ಬಳಿಕ ಶತ್ರುಘ್ನ, ಅವನ ಪರಿವಾರ ಇವರೆಲ್ಲ ರಾತ್ರಿ ಕಾಲದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಿದ್ದಾಗ ರಾಮನ ಚರಿತ್ರೆಯನ್ನು ಯಾರೋ ಹಾಡ್ತಿದ್ದಂತ ಕೇಳಿದ ಅವನು. ತಂತ್ರಿ ಲಯ ಸಮಾಯುಕ್ತಂ ತ್ರಿಸ್ಥಾನ ಕರಣಾನ್ವಿತಂ, ಕಾವ್ಯ ರೂಪದಲ್ಲಿತ್ತದು. ವೀಣಾ ವಾದ್ಯದ ಹಿನ್ನೆಲೆಯಲ್ಲಿ, ವೀಣೆಯನ್ನು ಮತ್ತಾರೋ ನುಡಿಸ್ತಿದ್ರು, ಅದ್ರ ಹಿನ್ನೆಲೆಯಲ್ಲಿ ಈ ರಾಮಾಯಣದ ಶ್ರವಣನು ಕೂಡ ಕೇಳಿ ಬರ್ತಿತ್ತು. ಮಂದ್ರ, ಮಧ್ಯ ಮತ್ತು ತಾರ ಅನ್ನುವಂಥ ಸ್ವರದ ಪ್ರಭೇದಗಳು. ಈ ಸ್ವರದ ಪ್ರಭೇದಗಳ ಯುಕ್ತವಾಗಿ ಯಾವಾಗ ಮಂದ್ರವಾಗಿ ಹಾಡಬೇಕು, ಮಧ್ಯಗತಿಯಲ್ಲಿ ಯಾವಾಗ ಹಾಡಬೇಕು, ತಾರಗತಿಯಲ್ಲಿ ಯಾವಾಗ ಹಾಡಬೇಕು ಅನ್ನುವಂಥ ಸಂಗೀತದ ನಿಯಮಗಳೇನಿವೆ ಅದರ ಅನುಸಾರವಾಗಿ ಅವರು ಗಾನ ಮಾಡ್ತಿದ್ರು. ತಾಳಬದ್ಧವಾಗಿತ್ತು. ಆ ರಾಮಾಯಣದ ಶ್ರವಣವನ್ನು ಮಾಡ್ತಾ ಮಾಡ್ತಾ ಈ ಶತ್ರುಘ್ನಿಗೆ ಆನಂದದಿಂದ ಕಣ್ಣೀರು ತುಂಬಿ ಬಂತು. ಸ್ವಲ್ಪ ಹೊತ್ತಿನ ಅವನು ಮೂರ್ಛಿತನಾಗಿಬಿಟ್ಟ. ಆ ರಾಮಾಯಣದ ಆ ಕಥೆ ಏನಿತ್ತಲ್ಲ, ಆ ಕಥೆ ತನ್ನ ಕಣ್ಣೆದುರಿಗೆ ಆಗಲೇ ನಡೀತಾ ಇದೆಯೇನೋ ಅನ್ನುವಂಥ ಅವನಿಗೆ ಭಾವನೆ ಆಯಿತು. ಏಕಾಗ್ರಚಿತ್ತನಾಗಿ ಕೇಳ್ತಿದ್ದ. ಅವನ ಜೊತೆಯಲ್ಲಿದ್ದವರು ಕೂಡ ಅದನ್ನು ಕೇಳಿ ಆಶ್ಚರ್ಯಪಟ್ಟರು. ನಾವು ಎಲ್ಲಿದ್ದೇವೆ, ನೀನು ಸ್ವಪ್ನ ಏನಾದರೂ ನೋಡ್ತಿದ್ದೇವೋ ಹೇಗೆ, ಇಂಥ ಅದ್ಭುತವಾದ ಗಾಯನ ಕೇಳ್ತಿದ್ದೇವಲ್ಲ ಅಂತ ಅವರು ಆಲೋಚನೆ ಮಾಡಿ ರಾಜನಿಗೆ, ಶತ್ರುಘ್ನಿಗೆ ಹೇಳಿದರು, ಇದು ಈ ಗಾನ ಮಾಡ್ತಿದ್ದವ್ರು ಯಾರು, ಅದನ್ನು ಕಲಿಸಿದವರು ಯಾರು ಇತ್ಯಾದಿ ವಿಷಯಗಳನ್ನು ಅವ್ರನ್ನ ಕೇಳ್ಕೊಂಡು ಬಾ. ಆಗ ಅವನು ಹೇಳಿದ, ವಾಲ್ಮೀಕಿಗಳು ದೊಡ್ಡ ಋಷಿಗಳು, ಅಂಥ ಋಷಿಗಳ ಆಶ್ರಮದಲ್ಲಿ
ಇಂಥ ವಿಲಕ್ಷಣವಾದ ಘಟನೆಗಳು ಮೇಲಿಂದ ಮೇಲೆ ನಡೀತಿರ್ತದೆ. ಆ ಮುನಿಗಳನ್ನು ನಾವು ಸಮೀಪಿಸಿ ಇಂಥ ಪ್ರಶ್ನೆಗಳನ್ನು ಕೇಳೋದು ಅಷ್ಟು ಯೋಗ್ಯವಾಗಿ ಕಾಣೋದಿಲ್ಲ, ನನಗೆ ಉಚಿತವಾಗಿಲ್ಲ. ಹಾಗಾಗಿ ಸ್ವಸ್ಥ ಮನಸ್ಕರಾಗಿ ಅದನ್ನು ಶ್ರವಣ ಮಾಡಿ ನಾವಿಲ್ಲಿಂದ ತೆರಳೋಣ ಅಂತ ಹೇಳಿದ ಅವನು. ಅದರಂತೆ ಅದನ್ನು ಪೂರ್ಣವಾಗಿ ಶ್ರವಣ ಮಾಡಿ ಮಾರನೇ ದಿವಸ ಆ ಋಷಿಗಳಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಆತ ಹೊರಟೋಗಿಬಿಟ್ಟ. ಹೊರಡುವಾಗ ಮತ್ತೊಮ್ಮೆ ಅವರಿಗೆ ನಮಸ್ಕಾರ ಮಾಡಿದ. ರಾಮನನ್ನು ದರ್ಶನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ ಅಂತ ಹೇಳಿದೆ. ಅವರು ಆತನನ್ನು ಕಳಿಸ್ಕೊಟ್ರು. ರಾಮನಿಗೆ ಬಂದು ನಮಸ್ಕಾರ ಮಾಡಿದ. ನಿನ್ನ ಆಜ್ಞಾನುಸಾರವಾಗಿ ಲವಣಾಸುರನನ್ನು ಹತ್ಯೆ ಮಾಡಿದೆ. ಅಲ್ಲೊಂದು ಮಧುಪುರಿ ಅಥವಾ ಮಥುರಾ ಅನ್ನುವಂಥ ನಗರವನ್ನು ನಿರ್ಮಾಣ ಮಾಡಿದ್ದೇನೆ. ಬಹಳ ದೀರ್ಘಕಾಲ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ನನಗೆ ಮನಸ್ಸಾಗಲಿಲ್ಲ. ಹಾಗಾಗಿ ಇನ್ನು ಮುಂದೆ ಇಲ್ಲೇ ಇರಬೇಕು ಅಂತ ಅಪೇಕ್ಷೆ ಪಡ್ತೇನೆ ಅಂತ ಹೇಳಿದ. ಆಗ ರಾಮ ಹೇಳಿದ, ಕ್ಷತ್ರಿಯ ನೀನು, ಪರದೇಶದಲ್ಲೇ ಇರಲಿ ಸ್ವದೇಶದಲ್ಲೇ ಇರಲಿ ಕ್ಷತ್ರಿಯ ತನ್ನ ಧರ್ಮವನ್ನು ಪಾಲನೆ ಮಾಡಬೇಕು, ಪ್ರಜೆಗಳನ್ನು ಪಾಲನೆ ಮಾಡೋದು ಒಂದು ಕರ್ತವ್ಯ. ಅಲ್ಲೇ ಇರು, ಬೇಕಾದಾಗ ನನ್ನನ್ನು ದರ್ಶನ ಮಾಡಲಿಕ್ಕೆ ಇಲ್ಲಿಗೆ ಬಾ, ಆದರೆ ಅದನ್ನು ಪಾಲನೆ ಮಾಡೋದು ನಿನ್ನ ಕರ್ತವ್ಯ. ಅದಕ್ಕಾಗಿ ಆ ನಗರದ ಕಡೆಗೆ ಹೊರಡು ಅಂತ ಹೇಳಿಬಿಟ್ಟ. 7 ದಿವಸ ಅಯೋಧ್ಯೆಯಲ್ಲಿದ್ದು 8ನೇ ದಿವಸ ಆತ ಪ್ರಯಾಣ ಮಾಡಿದ. ಭರತ ಲಕ್ಷ್ಮಣರು ತಾವು ಕಾಲ್ನಡಿಗೆಯಿಂದ ಆ ಶತ್ರುಘ್ನನನ್ನು ಸಾಕಷ್ಟು ದೂರ ಅನುಸರಣೆ ಮಾಡಿದರು. ಆ ಬಳಿಕ ಅವರಿಬ್ಬರು ಅಯೋಧ್ಯೆಗೆ ಹಿಂತಿರುಗಿದರು. ಶತ್ರುಘ್ನ ಮಥುರಾ ನಗರದ ಕಡೆ ಪ್ರಯಾಣ ಬೆಳೆಸಿದ. ಆನಂದ ರಾಮಾಯಣದಲ್ಲಿ ಲವ ಕುಶ ಅವರಿಬ್ಬರ ಉತ್ಪತ್ತಿಯನ್ನು ನಾವು ಮೊನ್ನೆ ಶ್ರವಣ ಮಾಡಿದ್ವಿ. ಮೊದಲು ಹುಟ್ಟಿದವನು ಕುಶ ಅಂತ ಶ್ರವಣ ಮಾಡಿದ್ವಿ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ತಾತ್ಪರ್ಯಗಣನೆಯಕ್ಕನುಸಾರವಾಗಿ ಅವರಿಬ್ಬರು ಅವಳಿ ಜವಳಿ ಮಕ್ಕಳು, ಒಟ್ಟಿಗೆ ಹುಟ್ಟಿದವರು. ಆದರೆ ಅವರಲ್ಲೂ ಕೂಡ ಕುಶ ಜ್ಯೇಷ್ಠ, ಲವ ಆಮೇಲೆ ಹುಟ್ಟಿದವನು. ಆನಂದ ರಾಮಾಯಣಕ್ಕನುಸಾರವಾಗಿ ಕುಶನನ್ನೇ ಮೊದಲು ಸೀತೆ ಎತ್ತಿದ್ದಳು. ಅವಳು ಅವನ್ನ ಆ ತೊಟ್ಟಿಲಲ್ಲಿ ಮಲಗಿಸಿ ಹೊರಟು ಹೋಗಿದ್ಲು ಸ್ನಾನಕ್ಕೆ. ಮತ್ತೆ ಆ ಮಗು ಏಕಾಂಗಿಯಾಗಿ ಅಲ್ಲೇ ಮಲಗಿದೆಯಲ್ಲ, ಅದನ್ನ ಸ್ನಾನಕ್ಕೆ ನನ್ನ ಜೊತೆನೇ ಕರ್ಕೊಂಡು ಹೋಗ್ಬೇಕು ಅಂತ ಅವಳು ಆಲೋಚನೆ ಮಾಡಿ ಕರ್ಕೊಂಡು ಹೋಗ್ಬಿಟ್ಲು. ಈ ಕಡೆ ಆ ಮಗು ತೊಟ್ಟಿಲಲ್ಲಿದ್ದದ್ದು ಎಲ್ಲೋ ಹೋಯ್ತಲ್ಲ ಅಂತ ವಾಲ್ಮೀಕಿಗಳು ಚಿಂತೆ ಮಾಡಿ ದರ್ಭೆಗಳಿಂದ ಮತ್ತೊಂದು ಮಗುವನ್ನು ಸೃಷ್ಟಿ ಮಾಡಿ ಅದಕ್ಕೆ ಜೀವವನ್ನು ತುಂಬಿ ಸೀತೆ ಬರುವುದ್ರೊಳಗೆ ಮಗು ಅಲ್ಲಿ ಇರಬೇಕಂತ ಒಂದು ಮುಂದಾಲೋಚನೆಯಿಂದ ಸೀತೆ ಕುಪಿತಳಾದಳು ಅಂತ ಆಲೋಚನೆ ಮಾಡಿದ್ರು ಅವರು. ಅದಂತ ಮಗು ಒಂದನ್ನು ಸೃಷ್ಟಿ ಮಾಡಿಬಿಟ್ರು. ಹಾಗಾಗಿ ಆ ಕುಶನನ್ನೇ ಪೂರ್ಣವಾಗಿ ಹೋಲುವಂತ ಮತ್ತೊಂದು ಮಗು ಸೃಷ್ಟಿಯಾಗಿಬಿಟ್ಟಿತ್ತು. ಹೀಗೆ ಆನಂದ ರಾಮಾಯಣದ ವರ್ಣನೆಯನ್ನು ಕೂಡ ನಾವು ಶ್ರವಣ ಮಾಡಿದ್ವಿ. ಅಥ ರಾಮೋ ವಾಜಿಮೇಧ ಶತಂ, ಆನಂದ ರಾಮಾಯಣದ ಜನ್ಮಕಾಂಡದ ಕಥೆ ಇದು. ಒಮ್ಮೆ ರಾಮ ಅಶ್ವಮೇಧ ಯಾಗಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಸೀತೆಯ ಬಂಗಾರದ ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಂಡ. ಅದಕ್ಕೆ ಶಾಸ್ತ್ರ ಏನಿದೆ ಅಂತಂದ್ರೆ, ಪತ್ನಿಯನ್ನು ಯಾವಾಗ ಪರಿತ್ಯಾಗ ಮಾಡಬಹುದು ಮನುಷ್ಯ? ಅವಳು ಪಾಪಿಷ್ಠಳಾದಾಗ, ದೋಷಪೂರಿತಳಾದಾಗ, ಗಂಡನನ್ನು ಯಾವತ್ತೂ ನಿಂದನೆ ಮಾಡ್ತಿದ್ದಾಗ, ಗಂಡನನ್ನು ದ್ವೇಷ ಮಾಡ್ತಿದ್ದಾಗ, ಅವಳ ನಡವಳಿಕೆಗಳು ಸರಿ ಇಲ್ಲದೆ ಇದ್ದಾಗ, ಅಂದ್ರೆ ಅವಳು ಚೋರಳಾಗಿದ್ದಾಗ, ಗಂಡನಿಗೆ ಹಾನಿಯನ್ನು ಅಪೇಕ್ಷೆ ಪಡ್ತಿದ್ದಾಗ, ಯಾವಾಗಲೂ ಕಲಹದಲ್ಲಿ ಅವಳು ಜಗಳದಲ್ಲಿ ಆಸಕ್ತಳಾಗಿದ್ದಾಗ, ಗಂಡನ ಮಾತನ್ನು ಕೇಳದೆ ಆತನ ಆಜ್ಞೆಗೆ ಅನುಸಾರವಾಗಿ ಇಲ್ಲದೇ ಇದ್ದಾಗ, ನಷ್ಟಾಂ ಮೃತಾಂ ನೀತಾಂ ಗತಾಂ ಸ್ತ್ರೀಯಂ, ಮೃತವಾಗಿದ್ದಾಗ ಮತ್ತು ನಷ್ಟಳಾಗಿದ್ದಾಗ, ಎಲ್ಲೋ ಕಳೆದು ಹೋಗಿದ್ದಾಳೆ, ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗ್ಲಿಕ್ಕಿಲ್ಲ. ಆಗ ಇಂಥ ಪರಿಸ್ಥಿತಿಯನ್ನು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎದುರಿಸಬೇಕಾದ ಸಂದರ್ಭ ಬಂದಾಗ ಅವರೇನು ಮಾಡಬೇಕು? ಕುಶಮಯೀಂ ವಿಪ್ರೈಹಿ, ಬ್ರಾಹ್ಮಣರು ದರ್ಭೆಯ ಪತ್ನಿಯನ್ನು ಸ್ವೀಕಾರ ಮಾಡಬೇಕು. ಕ್ಷತ್ರಿಯರು ಬಂಗಾರದ ಪ್ರತಿಮೆಯನ್ನು, ವೈಶ್ಯರು ರಜತದ ಬೆಳ್ಳಿಯ ಪ್ರತಿಮೆಯನ್ನು ಇಟ್ಕೊಂಡು ಧರ್ಮ ಕಾರ್ಯಗಳನ್ನು ಮಾಡಬೇಕು. ಶೂದ್ರೈಹಿ ಕಾರ್ಯ ತಾಮ್ರಮಯಿ, ತಾಮ್ರದ ಪ್ರತಿಮೆಯನ್ನು ಇಟ್ಕೊಂಡು ತಮ್ಮ ತಮ್ಮ ಕರ್ಮಗಳನ್ನು ಮಾಡಬೇಕು. ಕರ್ಮಗಳನ್ನು ತಪ್ಪಿಸುವಂತಿಲ್ಲ. ಅಥವಾ ಬಂಗಾರದ್ದೇ ಮಾಡುವಂಥ ಶಕ್ತಿ ಎಲ್ಲರಿಗೂ ಇದ್ದರೆ, ಬ್ರಾಹ್ಮಣರೇ ಆಗಲಿ, ವೈಶ್ಯರೇ ಆಗಲಿ, ಶೂದ್ರರೇ ಆಗಲಿ, ಎಲ್ಲರೂ ಕೂಡ ಬಂಗಾರದ ಪ್ರತಿಮೆಯನ್ನು ಇಟ್ಕೊಂಡ್ರು ಕೂಡ ಅದರಲ್ಲಿ ತಪ್ಪೇನಿಲ್ಲ ಅಂತ ಇದು ಶಾಸ್ತ್ರ. ಅದರಂತೆ ರಾಮ
ಆ ಬಂಗಾರದ ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಂಡ ಅಗ್ನಿಹೋತ್ರ ಕಾರ್ಯವನ್ನೆಲ್ಲ ಮುಂದುವರೆಸಿದ. ಅವನು ಹಿಂದೆ ದಂಡಕಾರಣ್ಯದಲ್ಲಿದ್ದಾಗಲೂ ಕೂಡ ಸೀತೆಯನ್ನು ಕಳ್ಕೊಂಡಿದ್ನಲ್ಲ, ಕಳ್ಕೊಂಡ ಮೇಲೆ ಅವಳನ್ನು ಮತ್ತೆ ಪಡೆಯುವ ತನಕನೂ ಕೂಡ ಅಲ್ಲಿಯೂ ಅವನಿಗೆ ಪತ್ನಿ ಬೇಕು, ಆ ಕಾರ್ಯ ಲೋಪ ಮಾಡುವಂತಿಲ್ಲ. ಆಗ ಆತ ಏನು ಮಾಡಿದ್ದ, ಹೇಮ್ನೋಭಾವ ಕುಶಮಯಿ, ಬಂಗಾರದ ಪ್ರತಿಮೆಯಲ್ಲಿ ಸಿಗಲಿಲ್ಲ, ಹಾಗಾಗಿ ದರ್ಭದ ಪ್ರತಿಮೆಯನ್ನು ಇಟ್ಕೊಂಡೆ ತನ್ನ ಕಾರ್ಯಗಳನ್ನು ಮುಂದುವರೆಸಿದ್ದ. ಅನ್ಯೇ ಕುಶಮಯೀಂ ಪತ್ನಿಂ ವಿಧಾಯ ಗೃಹಮೇದಿನಃ ಅಗ್ನಿಹೋತ್ರಮುಪಾಸಂತೆ ನಿತ್ಯತ್ಯಾಗ ಅತಿಗರ್ಹಿತ. ಎಂಥದೇ ಸಂದರ್ಭ ಇರಲಿ, ದರ್ಭದ ಪತ್ನಿಯನ್ನಾದರೂ ಪಕ್ಕದಲ್ಲಿ ಇಟ್ಕೊಂಡು ಆತ ಕಾರ್ಯ ಮಾಡಬೇಕೇ ಹೊರತು ನಿತ್ಯ ತ್ಯಾಗ, ಧಾರ್ಮಿಕ ಕಾರ್ಯಗಳನ್ನೇ ಪೂರ್ಣವಾಗಿ ತ್ಯಾಗ ಮಾಡೋದು, ಪತ್ನಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಧಾರ್ಮಿಕ ಕಾರ್ಯವನ್ನೇ ತ್ಯಾಗ ಮಾಡೋದು ಏನಿದೆ ಅದು ಯೋಗ್ಯ ಅಲ್ಲ. ಆಧಾನೇ ಸಹ ಪರಿತ್ಯಾಜ್ಯ ನವಾತ್ಯಾಜ್ಯ ಮತಾಂತರ. ದುಷ್ಟಳಾಗಿದ್ದರೆ, ಪಾಪಿಷ್ಠಳಾಗಿದ್ದರೆ ಅವಳನ್ನು ಪೂರ್ಣವಾಗಿ ತ್ಯಾಗ ಮಾಡಬೇಕು ಅಂತ ಕೆಲವು ಋಷಿಗಳ ಅಭಿಪ್ರಾಯ, ಕೆಲವು ಸ್ಮೃತಿಕಾರರ ಅಭಿಪ್ರಾಯ. ಇನ್ನು ಕೆಲವರ ಅಭಿಪ್ರಾಯ ಪ್ರಕಾರ ಅವಳನ್ನು ಪೂರ್ಣವಾಗಿ ತ್ಯಾಗ ಮಾಡಬಾರದು, ಅವಳನ್ನು ಒಂದು ಸೀಮಿತ ಅರ್ಥದಲ್ಲಿ ತ್ಯಾಗ ಮಾಡಿ ಅವಳ ಬದಲಾಗಿ ದರ್ಭದ ಪತ್ನಿಯನ್ನು ಇಟ್ಕೊಳ್ಬೇಕು ಅಂತ ಮತ್ತೆ ಕೆಲವರ ಅಭಿಪ್ರಾಯ. ರಾಮ ಪ್ರತಿಯೊಂದು ಪಕ್ಷದಲ್ಲಿಯೂ ಅಶ್ವಮೇಧ ಯಾಗದ ಪ್ರಯುಕ್ತವಾಗಿ ಏನೇನು ಕರ್ಮಗಳನ್ನು ಮಾಡಬೇಕಾಗಿತ್ತು ಅದನ್ನು ಮುಂದುವರಿಸ್ಕೊಂಡು ಹೋದ. ಗಂಗಾ ನದಿಯ ಉತ್ತರ ತೀರದಲ್ಲಿ ಯಜ್ಞ ಭೂಮಿಯನ್ನು ನಿರ್ಮಾಣ ಮಾಡಿಕೊಂಡ. ಆ ಪ್ರಯಾಗಾತ್ ಮುದ್ಗಲಸ್ಯ ಆಶ್ರಮ ಯಾವತ್ತೇ ದಕ್ಷಿಣೆ. ಪ್ರಯಾಗ ಕ್ಷೇತ್ರ ಏನಿದೆ ಆ ಪ್ರಯಾಗ ಕ್ಷೇತ್ರದ ತನಕ ದಕ್ಷಿಣ ಕಡೆ, ಅಯೋಧ್ಯೆಯಿಂದ ದಕ್ಷಿಣದ ಕಡೆಗೆ ಮುದ್ಗಲನ ಆಶ್ರಮ ಇರೋ ತನಕ ಹೀಗೆ ವಿಸ್ತಾರವಾದಂಥ ಯಜ್ಞ ಭೂಮಿಯನ್ನು ನಿರ್ಮಾಣ ಮಾಡಿಕೊಂಡು ಅವನು ಸ್ವರ್ಣ ಲಾಂಗಲೇಹಿ, ಬಂಗಾರದ ನೇಗಿಲಿನಿಂದ ಭೂಮಿಯನ್ನು ಉಳುಮೆ ಮಾಡಿದ, ಯಜ್ಞವನ್ನು ಮುಂದುವರಿಸಿದ. ರುಕ್ಮಯ್ಯಾಥ ಜಾನ್ನಕ್ಯ ಯಜ್ಞಾರಂಭಂ ಚಕಾರತಃ ಅಜ್ಞಾನ ದೃಗ್ಭ್ಯೋ ದುಷ್ಟುಂ ವೈ ಚಕಾರ ಸ್ವರ್ಣದ ನಿರ್ಮಿತ. ಅಜ್ಞಾನ ದೃಷ್ಟಿಗೆ, ಯಾರಿಗೆ ರಾಮನ ಮಹಿಮೆ ತಿಳಿದಿಲ್ವೋ ಅವರ ದೃಷ್ಟಿಯಿಂದ ಬಂಗಾರದ ಪ್ರತಿಮೆ ಇತ್ತು. ಆದರೆ ರಾಮನ ಎಡಭಾಗದಲ್ಲಿ ಗುಪ್ತ ರೂಪದಿಂದ ಸಾತ್ವಿಕ ರೂಪದ ಸೀತೆ ಇದ್ಲೇ ಇತ್ತು. ಹಾಗಾಗಿ ರಾಮನ ಧರ್ಮಕ್ಕೆ ಸ್ಥಿತಿ ಬರಲಿಲ್ಲ. ಆ ಯಜ್ಞ ಮುಗಿದ ಬಳಿಕ ಆ ಬಂಗಾರದ ಪ್ರತಿಮೆ ಇತ್ತು, ಅವನು ಗುರುವಿಗೆ ದಾನ ಮಾಡಿದ. ಏವಂ ಯಜ್ಞಶತೇಶ್ವತ್ರ ಗುರವೇ ಶತಮೂರ್ತಯ. 100 ಯಜ್ಞ ಮಾಡಿದ. 100 ಯಜ್ಞದ ಬಳಿಕನೂ ಕೂಡ 100 ಪ್ರತಿಮೆಗಳನ್ನು ದಾನ ಮಾಡಿದ. ಯಾ ಸಮರ್ಪಿತ ರಾಮೇಣ ತಾಸಾಂ ದಾನಫಲೇನ ಷೋಡಶಸ್ತ್ರೀ ಸಹಸ್ರೇಭ್ಯ ಊರ್ಧ್ವಂ ಸ್ತ್ರೀಣಾಂ ಶತಂ ಪುನಃ. ಈಗ ಇಷ್ಟೆಲ್ಲ ದಾನ ಮಾಡಿದ್ರ ಫಲವಾಗಿಯೇ ತನ್ನ ಮುಂದಿನ ಅವತಾರದಲ್ಲಿ ಕೃಷ್ಣನ ಅವತಾರ ಮಾಡಿದಾಗ 16,100 ಸ್ತ್ರೀಯರನ್ನು ಆತ ವರಿಸಿ ಅವರಿಗೆ ಪತಿಯಾದ. ಪ್ರತಿಯಜ್ಞೆ ಶ್ಯಾಮಕರ್ಣಂ ಅಷ್ಟಂ ರಾಮ ಮುಮೋಚ. ಪ್ರತಿಯೊಂದು ಯಜ್ಞದಲ್ಲಿಯೂ ಒಂದೊಂದು ಹೊಸ ಕುದುರೆ, ಶ್ವೇತವರ್ಣದ ಕುದುರೆ, ಅದರ ಕಿವಿ ಮಾತ್ರ ಕಪ್ಪು ಬಣ್ಣದ್ದಾಗಿತ್ತು. ಚತುರ್ದಿಕ್ಷು ಪರಿಕ್ರಮ್ಯ ಯಯೌ ಹಯಃ. ಆ ಕುದುರೆ 4 ದಿವಸಗಳಲ್ಲಿ ಒಂದೊಂದು ದಿವಸದಲ್ಲಿ ಒಂದೊಂದು ದಿಕ್ಕನ್ನು ಸಂಚಾರ ಮಾಡಿ ಬರ್ತಿತ್ತು ರಾಮನ ಮಹಿಮೆಯಿಂದ. ಅಷ್ಟು ದೀರ್ಘಕಾಲ ಸಂಚಾರ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ ಅದಕ್ಕೆ. ಆ ಯಜ್ಞಾಶ್ವ ಕೆಳಗೆ ಭೂಮಿಯನ್ನು ಸಂಚಾರ ಮಾಡುವಾಗ ಮೇಲೆ ಶತ್ರುಘ್ನ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಅದನ್ನು ಹಿಂಬಾಲಿಸ್ತಿದ್ದ. ಏವಂ 90 ಸಂಖ್ಯಾ ರಾಮೇಣ ನವವೈ ಕೃತಾ. 99 ಯಜ್ಞಗಳನ್ನು ಮಾಡಿ ಮುಗಿಸಿದ. ಕೊನೆಯ ಯಜ್ಞದ ಸಂದರ್ಭ ಬಂದಿತ್ತು ಗಂಗಾಯ ದಕ್ಷಿಣದ ತೀರದಲ್ಲಿ. ತತ್ರ ತಸ್ಯ ಅಂತ್ಯಕ್ಕೆ ಗಂಗೋದಕ ತೀರೆ ಗಂಗಾ ಉದಕ್ ತೀರೆ ಉದಗ್ವಹೆ. 10 ದಿನಗಳ ಕಾಲ ಆ ವಾಲ್ಮೀಕಿಗಳು ರಾತ್ರಿಯ ಹೊತ್ತಿನಲ್ಲಿ ಮತ್ತು ಹಗಲು ಹೊತ್ತಿನಲ್ಲಿ ಆ ರಾಮರಕ್ಷಾ ಸ್ತೋತ್ರವನ್ನು ಹೇಳ್ತಾ ಇವರು ಲವಕುಶರೇನಿದ್ರು ಅವರಿಗೆ ಅಭಿಮಂತ್ರಣವನ್ನು ಮಾಡಿದರು ವಾಲ್ಮೀಕಿಗಳು. ಇದೇ ಸಂದರ್ಭದಲ್ಲಿ ಈ ಕಡೆ ಯಜ್ಞ ನಡೆದಾಗಲೇ ಕುಶಂ ನಾಮ ಸದಾ ಚಕ್ರೆ ಮುನಿರೇಕಾದಶೇ ದಿನೇ ಚಕಾರ ಸರ್ವ ಸಂಸ್ಕಾರಾನ್ ಮುನಿ ಶ್ರೀ ರಾಘವಾಜ್ಞೆಯ. ರಾಮ ಹೇಳಿ ಕಳಿಸಿದ್ದ ಅದೇ ರಾಮನ ಆಜ್ಞೆಗನುಸಾರವಾಗಿ ಅವರು ಆ ಸಂಸ್ಕಾರಗಳನ್ನು ಮಾಡಿದರು.
ಇದ್ರ ಬಳಿಕನೇ ಆ ಲವನ ಉತ್ಪತ್ತಿ ಕಥೆ ಈ ಜನ್ಮಕಾಂಡದಲ್ಲಿ ಬಂದಿತ್ತು. ಆದರೆ ಅದನ್ನು ನಾನು ಮೊನ್ನೆ ದಿವಸ ಮೊದಲು ಹೇಳಿದ್ದೆ ಅಷ್ಟೆ. ಕುಶ ಲವ ಇವರಿಬ್ಬರು ಉತ್ಪತ್ತಿಯನ್ನು ಕೂಡ ಮೊದಲೇ ಹೇಳಿ ಮುಗಿಸಿದೆ ಅಷ್ಟೆ. ಕೃತ್ನಂ ರಾಮಾಯಣಂ ಸ್ವೀಯಂ ಕೃತಂ ವೈ ಶಿಕ್ಷೆಯನ್ ಮುದ. ಈ ವಾಲ್ಮೀಕಿ ಏನು ಮಾಡಿದ, ರಾಮಾಯಣವನ್ನು ತಾನೇ ರಚನೆ ಮಾಡಿದ್ದ, ಅದನ್ನು ಈ ಲವಕುಶರಿಗೆ ಪಾಠ ಮಾಡಿಸಿದ. ಯಸ್ಮಿನ್ ಆನಂದರಮ್ಯಂ ಚ ಚರಿತ್ರಂ ರಾಘವಸ್ತಿ ಕುಮಾರವು ಸ್ವರ ಸಂಪನ್ನವು ಸುಂದರ ಅಶ್ವಿನಾವಿವ. ಅಶ್ವಿನಿ ದೇವತೆಗಳಂತೆ ಅವರು ಸುಂದರರಾಗಿದ್ದರು. ವೀಣೆಯನ್ನು ನುಡಿಸುತ್ತಾ ಅದನ್ನು ರಾಮಾಯಣವನ್ನು ಗಾನ ಮಾಡ್ತಾ ಅವರು ಅರಣ್ಯದಲ್ಲಿ ಸಂಚಾರ ಮಾಡ್ತಿದ್ರು. ಅರಣ್ಯದಲ್ಲಿ ಸಂಚಾರ ಮಾಡೋದಲ್ಲದೆ ಮುನೀನಾಂ ಸಮಾಜೇಶು, ಮುನಿಗಳ ಯಜ್ಞ ನಡೆದ ಪ್ರದೇಶಗಳಲ್ಲಿ, ಮುನಿಗಳ ಆಶ್ರಮದಲ್ಲಿ, ಪಾಠ ಪ್ರವಚನ ನಡೆದಲ್ಲಿ ಇದನ್ನು ಅವರು ಗಾನ ಮಾಡ್ತಾ ಸಂಚಾರ ಮಾಡ್ತಿದ್ರು. ಮುನಿಗಳು ಏನು ಅನ್ಕೊಳ್ತಾ ಇದ್ರು, ಗಂಧರ್ವೇಶ್ವಿಹ ಕಿನ್ನರೇಶು ಭುವಿವಾ ದೇವೇಶು ದೇವಾಲಯೇ ಪಾತಾಳೇಶು ಅಥವಾ ಚತುರ್ಮುಖ ಗೃಹೇ ಲೋಕೇಶು ಸರ್ವೇಶು ಚ ಅಸ್ಮಾಭಿ ಚಿರಜೀವಿಭಿ ಚಿರತರಂ ದೃಷ್ಟಾದಿಶ ಸರ್ವತಃ ನಾಜ್ಞಾಯಿ ಈದೃಶ ಗೀತ ವಾದ್ಯ ಗರಿಮಾ ನಾದರ್ಶಿ ನಾಶಾವಿಚ. ನಾವು ಚಿರಂಜೀವಿಗಳು, ದೀರ್ಘಕಾಲ ಬದುಕುವಂಥವ್ರು ಋಷಿಗಳು. ನಾವು ಗಂಧರ್ವ ಲೋಕಕ್ಕೆ, ಕಿನ್ನರ ಲೋಕಕ್ಕೆ, ದೇವತೆಗಳ ಲೋಕಕ್ಕೆ, ಪಾತಾಳದಲ್ಲಿ ಬ್ರಹ್ಮಲೋಕಕ್ಕೆ ಎಲ್ಲ ಕಡೆ ನಾವು ಸಂಚಾರ ಮಾಡಿದ್ದೇವೆ. ಆದರೆ ಇಂಥ ಒಂದು ಗೀತವಾದ್ಯ ಗರಿಮ, ಇಂಥ ಅದ್ಭುತವಾದಂಥ ಸ್ವರ ಸಂಪತ್ತಿ, ಇಂಥ ಕಾವ್ಯ ಪಠಣವನ್ನು ನಾವೆಲ್ಲೂ ತಿಳಿದೇ ಇಲ್ಲ, ನಾ ಅದರ್ಶಿ ನೋಡಿಲ್ಲ, ಕೇಳಿಲ್ಲ ಕೂಡ. ಅಂಥ ಅದ್ಭುತವಾದದ್ದು ಅಂತ ಹೀಗೆ ಅವರು ಅದನ್ನು ಪ್ರಶಂಸೆ ಮಾಡಿದರು ಮುನಿಗಳೆಲ್ಲ. ಈ ಕಡೆ ವಿಷ್ಣುದಾಸ ಮತ್ತು ರಾಮದಾಸ ಅಂತ ಗುರುಗಳ ಶಿಷ್ಯರ ನಡುವೆ ಇದೇನೊಂದು ಸಂವಾದ ನಡೆದಿತ್ತಲ್ಲ. ಆಗ ವಿಷ್ಣುದಾಸ ಕೇಳಿದ, ರಾಮರಕ್ಷಾಸ್ತೋತ್ರದಿಂದ ಆ ಕುಶನನ್ನು ಅಭಿಮಂತ್ರಣ ಮಾಡಿದರು ಅಂತ ಹೇಳಿದರೆ, ಅದನ್ನು ಸ್ವಲ್ಪ ನಮಗೆ ಹೇಳಿ, ಆ ರಾಮರಕ್ಷಾಸ್ತೋತ್ರ ಎಂಥದ್ದದು. ಆಗ ರಾಮದಾಸರು ಗುರುಗಳು ಅದನ್ನು ಕಥೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಹಿಂದೆ ಇದನ್ನು ಶಂಭುವೆ ಪಾರ್ವತಿಗೆ ಹೇಳಿದ್ದ, ಅದನ್ನು ಹೇಳ್ತೇನೆ ಕೇಳು ಅಂತಂದ್ರು ಅವರು. ಆ ಸ್ತೋತ್ರದ ಮಹಿಮೆ ಎಂಥದ್ದು, ದೇವಿಯದ್ದ ಸ್ಕಂದ ಪುತ್ರಾಯ ರಾಮರಕ್ಷಾಭಿಮಂತ್ರಣಂ ಕುರು, ಶಿವ ಹೇಳಿದ. ಸ್ಕಂದ ತಾರಕಾಸುರನನ್ನು ಸಂಹಾರ ಮಾಡಲಿಕ್ಕಾಗಿ ಹುಟ್ಟಿದವನು. ಆ ತಾರಕಾಸುರನನ್ನು ಸಂಹಾರ ಮಾಡೋದಕ್ಕಿಂತ ಮೊದಲು ಅವನಿಗೆ ರಾಮರಕ್ಷಾ ಸ್ತೋತ್ರದಿಂದ ಅಭಿಮಂತ್ರಣ ಮಾಡು, ಅವನು ಬಲಶಾಲಿಯಾಗಿ ತನ್ನ ಕಾರ್ಯವನ್ನು ಸಾಧಿಸುವುದರಲ್ಲಿ ಶಕ್ತನಾಗಲಿ ಅಂತ ಹೇಳಿದ ಶಿವ. ಹೀಗೆ ಶಿವನೇ ಆ ರಾಮರಕ್ಷಾ ಸ್ತೋತ್ರವನ್ನು ಹೇಳಿದ್ದ. ವಾಮೇ ಕೋದಂಡದಂಡಂ ನಿಜಕರ ಕಮಲೆ ದಕ್ಷಿಣೇ ಬಾಣಮೇಕಂ ಪಶ್ಚಾದ್ಭಾಗೇ ಚ ನಿತ್ಯಂ ದಧತಮಭಿಮತಂ ಸಾಸಿ ತೂಣೀರಭಾರಂ ವಾಮೇ ಆವಾಮೇವ ಸದ್ಭ್ಯಾಂ ಸಹ ಮಿಲಿತತನುಂ ಜಾನಕಿ ಲಕ್ಷ್ಮಣಾಭ್ಯಾಂ ಶ್ಯಾಮಂ ರಾಮಂ ಭಜೇಹಂ ಪ್ರಣತ ಜನಮನಃಖೇದ ವಿಚ್ಛೇದ ದಕ್ಷಂ. ಎಡಗೈಯಲ್ಲಿ ಕೋದಂಡ ದಂಡ, ಧನುಸ್ಸಿನ ದಂಡ ಇದೆ ಅವನಿಗೆ. ಬಲಗೈಯಲ್ಲಿ ಒಂದು ಬಾಣ ಇದೆ. ಹಿಂದೆ ಬೆನ್ನಲ್ಲಿ ತೂಣೀರ ಭಾರಂ, ಬಾಣಗಳಿಂದ ತುಂಬಿದಂತಹ ಬತ್ತಳಿಕೆಯನ್ನು ಕಟ್ಕೊಂಡಿದ್ದಾನ ಅವನು. ಜಾನಕಿ ಲಕ್ಷ್ಮಣರಿಬ್ಬರು ಎರಡು ಪಕ್ಷಗಳಲ್ಲಿದ್ದಾರೆ. ಅಂಥ ರಾಮನನ್ನು ನಾನು ಧ್ಯಾನ ಮಾಡ್ತೇನೆ. ಅಸ್ಯಸ್ತಿ ರಾಮರಕ್ಷಾ ಸ್ತೋತ್ರ ಮಂತ್ರಸ್ಯ ಬುಧ ಕೌಶಿಕ ಋಷಿ. ಇದನ್ನು ಬುಧ ಕೌಶಿಕರು ಮೊದಲು ಕಂಡುಕೊಂಡದ್ದು. ಶ್ರೀರಾಮಚಂದ್ರ ಇದಕ್ಕೆ ದೇವತ. ಅನುಷ್ಠುಪ್ ಇದರ ಛಂದಸ್ಸು. ಅನುಷ್ಠುಪ್ ಶ್ಲೋಕದಲ್ಲೇ ಇದರ ಹೆಚ್ಚಿನ, ಅನುಷ್ಠುಪ್ ಛಂದಸ್ಸಿನಲ್ಲೇ ಇದರ ಹೆಚ್ಚಿನ ಶ್ಲೋಕಗಳೆಲ್ಲ ಇರುವುದು. ಈ ರಾಮನ ಚರಿತ್ರೆ ಏನಿದೆ ಅದು ಶತಕೋಟಿ ಪ್ರವಿಸ್ತರ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. 100 ಕೋಟಿ ಶ್ಲೋಕಗಳಿಂದ ಕೂಡಿದ್ದು. ಒಂದೊಂದು ಶ್ಲೋಕವನ್ನು ನಾವು ಇದರಲ್ಲಿ ಪಠನೆ ಮಾಡಿದ್ರು ದೊಡ್ಡ ದೊಡ್ಡ ಪಾಪಗಳನ್ನು ಪರಿಹಾರ ಮಾಡುವಂಥದ್ದು. ಆ ರಾಮ ಏನಿದ್ದಾನೆ ಅವನು ನೀಲೋತ್ಪಲ ಶ್ಯಾಮ. ಧಾತ್ವಾ ನೀಲೋತ್ಪಲ ಶ್ಯಾಮ ಅಂತ ಅದರ ಮೊದಲ ಶ್ಲೋಕ. ನೀಲವರ್ಣದ ಕಮಲದಂತೆ ಕಾಂತಿ ಇದ್ದವನು, ಜಾನಕಿ ಮತ್ತು ಲಕ್ಷ್ಮಣರಿಂದ ಕೂಡಿದವನು, ಧನುಸ್ಸನ್ನ, ಖಡ್ಗವನ್ನ, ಬತ್ತಳಿಕೆಯನ್ನೆಲ್ಲ ಕೈಯಲ್ಲಿ ಹಿಡಿದುಕೊಂಡವನು. ಇದು ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂಥದ್ದು. ರಾಮನ ನಾಮಗಳೇ, ರಾಮನ ವಿಭಿನ್ನ ನಾಮಗಳು. ಅದರಲ್ಲಿ ಒಂದೊಂದು ನಾಮ ನಮ್ಮ ಒಂದೊಂದು ಅಂಗವನ್ನು ಕಾಪಾಡಲಿ. ಶಿರೋಮೆ ರಾಘವ ಪಾತು. ರಾಘವ ಅನ್ನೋ ಹೆಸರಿನ ರಾಮ ಅವನನ್ನ ತಲೆಯನ್ನು ಕಾಪಾಡಲಿ. ಅಲ್ಲಿ
ಆ ನಾಮಗಳನ್ನು ಹೇಳುವಾಗ ನಾಮಕ್ಕೆ ಅರ್ಥವನ್ನು ಕೂಡ ಸಂಕ್ಷಿಪ್ತವಾಗಿ ನಾವು ತಿಳ್ಕೋಬೇಕು. ರಾಘವ ಅಂದರೆ ರಘುಕುಲದಲ್ಲಿ ಹುಟ್ಟಿದವನು. ಹಣೆಯನ್ನ ದಶರಥಾತ್ಮಜ ಕಾಪಾಡಲಿ, ದಶರಥನ ಮಗ ಅವನು. ನಮ್ಮ ಕಣ್ಗಳನ್ನು ಕೌಸಲ್ಯ ಮಗ ಕಾಪಾಡಲಿ. ಕಿವಿಗಳನ್ನು ವಿಶ್ವಾಮಿತ್ರ ಪ್ರಿಯ, ವಿಶ್ವಾಮಿತ್ರನಿಗೆ ಪ್ರಿಯ ಶಿಷ್ಯನಾದಂಥ ರಾಮ ನಮ್ಮ ಕಿವಿಗಳನ್ನು ಕಾಪಾಡಲಿ. ಘ್ರಾಣಂ ಪಾತು ಮಖತ್ರಾತ, ವಿಶ್ವಾಮಿತ್ರರ ಮಖ ಅಂದರೆ ಯಜ್ಞ, ಆ ಯಜ್ಞವನ್ನು ಕಾಪಾಡಿದಂಥ ರಾಮ ನಮ್ಮ ಮೂಗನ್ನು ಕಾಪಾಡಲಿ. ನಮ್ಮ ಮುಖವನ್ನು ಲಕ್ಷ್ಮಣನಿಗೆ ಪ್ರೀತಿಪಾತ್ರನಾದಂಥ ರಾಮ ಕಾಪಾಡಲಿ. ನಮ್ಮ ನಾಲಿಗೆಯನ್ನು ವಿದ್ಯಾನಿಧಿ, ಎಲ್ಲ ವಿದ್ಯೆಗಳ ತವರೂರಾದಂಥ ಈ ರಾಮ ಕಾಪಾಡಲಿ. ಭರತನಿಂದ ನಮಸ್ಕೃತನಾದ ರಾಮ ನಮ್ಮ ಕಂಠವನ್ನು ಕಾಪಾಡಲಿ. ಸ್ಕಂಧವು ಅಂದರೆ ನಮ್ಮ ಹೆಗಲುಗಳು, ಎರಡೂ ಹೆಗಲುಗಳನ್ನು ದಿವ್ಯ ಆಯುಧಗಳನ್ನು ಧಾರಣೆ ಮಾಡಿದ ರಾಮ ಕಾಪಾಡಲಿ. ನಮ್ಮ ತೋಳುಗಳನ್ನು, ಭುಜ ಅಂದರೆ ತೋಳು, ಅವುಗಳನ್ನು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ವರಿಸಿದಂಥ ರಾಮ ಕಾಪಾಡಲಿ. ಕೈಗಳನ್ನು, ಕೈ ಅಂದರೆ ಈ ಮುಂದಿನ ಕೈ ಮಾತ್ರ, ಇವುಗಳನ್ನು ಸೀತಾಪತಿ ಕಾಪಾಡಲಿ. ಜಾಮದಗ್ನಿಜಿತ, ಪರಶುರಾಮನನ್ನು ಗೆದ್ದಂಥ ರಾಮ ನಮ್ಮ ಹೃದಯವನ್ನು ಕಾಪಾಡಲಿ. ಕರೋ ಸೀತಾಪತಿ ಪ್ರಾತು ಹೃದಯಂ ಜಾಮದಗ್ನಿಜಿತು ಮಧ್ಯಂ ಪಾತು ಖರಧ್ವಂಸಿ ಅಂತ ಒಂದು ಪಾಠ, ಬೇರೆ ಪಾಠ ಕೇಳ್ತೀನಿ. ರಾಮಲಕ್ಷ್ಮಣ ಸ್ತೋತ್ರ ನಿಮಗೆ ಈಗಾಗಲೇ ಬಾಯ್ಪಾಠ ಬರ್ತಿರಬೇಕು. ಮಧ್ಯಂ ಪಾತು ಖರಧ್ವಂಸಿ ನಾಭಿಂ ಜಾಂಬವದಾಶ್ರಯ. ಇದರಲ್ಲಿ ಇನ್ನೊಂದು ಶ್ಲೋಕ ಇದೆ, ನಾನು ಕೇಳಲಿಲ್ಲ, ಇಲ್ಲೇ ಕೇಳ್ತೇನೆ. ಪಾರ್ಶ್ವೇ ರಘುವರ ಪಾತು ಕುಕ್ಷಿ ಇಕ್ಷ್ವಾಕುನಂದನ, ಇದೊಂದು ಹೆಚ್ಚಿಂದು, ನೀವು ಕೇಳಿರ್ಲಿಕ್ಕಿಲ್ಲ. ಪಾರ್ಶ್ವೇ ರಘುವರ ಪಾತು, ಎರಡು ಪಕ್ಷಲಭುಗಳನ್ನು ರಘುವರ ಕಾಪಾಡಲಿ. ಇಕ್ಷ್ವಾಕುನಂದನ, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿ ಬಂದಂಥ ರಾಮ ನಮ್ಮ ಹೊಟ್ಟೆಯನ್ನು ಕಾಪಾಡಲಿ. ಮಧ್ಯಂ ಪಾತು ಖರಧ್ವಂಸಿ, ಖರ ದೂಷಣರನ್ನು ಧ್ವಂಸ ಮಾಡಿದಂಥ ರಾಮ ನಮ್ಮ ಸ್ವಂತವನ್ನು ಕಾಪಾಡಲಿ. ನಾಭಿಂ ಜಾಂಬವದಾಶ್ರಯ, ಜಾಂಬವಂತ ಅನ್ನುವಂಥ ಕರಡಿಗಳ ರಾಜನಿಗೆ ಅಭಯ ಕೊಟ್ಟಂಥ ರಾಮ ನಮ್ಮ ಹೊಕ್ಕಳನ್ನು ಕಾಪಾಡಲಿ. ಸುಗ್ರೀವೇಶ ಕಟೀಪಾತು, ಕಟಿಯನ್ನ ಸ್ವಂತ ಭಾಗವನ್ನು ಸುಗ್ರೀವನಿಗೆ ಅಧಿಪತಿಯಾದಂಥ ರಾಮ ಕಾಪಾಡಲಿ. ಸಖಿನಿ ಹನುಮತ್ ಪ್ರಭು, ನಮ್ಮ ಮೊಣಕಾಲುಗಳನ್ನು ಹನುಮಂತನಿಗೆ ಅಧಿಪತಿಯಾದಂಥ ರಾಮ ಕಾಪಾಡಲಿ. ತೊಡೆಗಳನ್ನು ರಘುತ್ತಮ ಕಾಪಾಡಲಿ. ನಮ್ಮ ಗುಹ್ಯಾಂಗವನ್ನು ರಾಕ್ಷಸರಿಗೆ ಅಂತಕನಾದಂಥ ರಾಮ ಕಾಪಾಡಲಿ. ಜಾನುನಿ ಸೇತು ಕೃತ್ಪಾತು, ಮೊಣಕಾಲುಗಳನ್ನು ಈ ಭಾಗ ಏನಿದೆ ಇದನ್ನು ಹನುಮತ್ ಪ್ರಭು ಆದಂಥ ರಾಮ ಕಾಪಾಡಲಿ. ಇದರ ಕೆಳಗಿನ ಭಾಗ ಏನಿದೆ ಅದನ್ನು ಜಾನು ಅಂತ ಕರೀತಾರೆ, ಅದನ್ನು ಸೇತುಕೃತ, ಸೇತುವೆಯನ್ನು ನಿರ್ಮಾಣ ಮಾಡಿದಂಥ ರಾಮ ಕಾಪಾಡಲಿ. ಜಂಘೆ ದಶಮುಖಾಂತಕಃ, ರಾವಣನ ವೈರಿಯಾದಂಥ ರಾಮ ನಮ್ಮ ಮೊಣಕಾಲುಗಳನ್ನು ಕಾಪಾಡಲಿ. ಜಾನು ಮತ್ತು ಸಪ್ತಿ ಅಂತಿಗೆ ಎರಡು ಶಬ್ದ ಇದೆ, ಅದೇನೋ ಸ್ವಲ್ಪ ನನಗೆ ಗೊಂದಲಕ್ಕೆ ಕಾರಣ ಆಯಿತು, ಇನ್ನೊಂದ್ಸರಿ ಅದನ್ನು ಗಮನಿಸ್ತೀನಿ. ಪಾದವು ವಿಭೀಷಣ ಶ್ರೀಧ, ವಿಭೀಷಣನಿಗೆ ರಾಜ್ಯ ಸಂಪತ್ತಿಯನ್ನು ಒದಗಿಸಿದ ರಾಮ ನಮ್ಮ ಪಾದಗಳನ್ನು ಕಾಪಾಡಲಿ. ನಮ್ಮ ಸಂಪೂರ್ಣ ಶರೀರವನ್ನೇ ರಾಮ ಕಾಪಾಡಲಿ ಅಂತ ಹೀಗೆ ಸರ್ವಾಂಗಕ್ಕೆ ರಾಮನ ರಕ್ಷೆಯನ್ನು ಕೋರುವಂಥ ಶ್ಲೋಕ ಇದು. ಈ ರಾಮನ ರಕ್ಷೆಯನ್ನು ಯಾವ ಸುಕೃತಿ, ಯಾವ ಪುಣ್ಯಾತ್ಮ ಪಠನ ಮಾಡ್ತಾನೋ ಆತ ಚಿರಾಯು ಆಗ್ತಾನೆ, ಸುಖಿ ಆಗ್ತಾನೆ, ಪುತ್ರಶಾಲಿ ಆಗ್ತಾನೆ, ವಿನಯಿ ಭವೇತ್. ಪಾತಾಳದಲ್ಲಾಗಲಿ, ಭೂತಲದಲ್ಲಾಗಲಿ, ಆಕಾಶದಲ್ಲಾಗಲಿ ಸಂಚಾರ ಮಾಡುವಂಥ ಯಾವೇ ದುಷ್ಟ ಶಕ್ತಿಗಳಿವೆ ಅವು ಈ ರಾಮನ ರಕ್ಷೆಯನ್ನು ಯಾರು ಕಟ್ಕೊಂಡಿದ್ದಾರೋ ಅವನನ್ನು ನೋಡ್ಲಿಕ್ಕೂ ಶಕ್ತ ಆಗೋದಿಲ್ಲ ಅಂತವು. ಅವನನ್ನು ಬಾಧನೆ ಮಾಡೋದಿಲ್ಲಿ, ಸಮೀಪಕ್ಕೂ ಕೂಡ ಬರಲಾರವು. ರಾಮಭದ್ರ, ರಾಮಚಂದ್ರ ಅಂತ ಯಾರು ಸ್ಮರಣೆ ಮಾಡ್ತಾನೋ ಆತ ಯಾವುದೇ ಪಾಪವನ್ನು ಪಡ್ಕೊಳ್ಳೋದಿಲ್ಲ. ಭುಕ್ತಿ, ಈ ಜಗತ್ತಿನಲ್ಲಿ ಭೋಗವನ್ನು ಪಡ್ಕೊಳ್ತಾನೆ, ಮುಕ್ತಿಯನ್ನು ಕೂಡ ಆತ ಪಡ್ಕೊಳ್ತಾನೆ. ಯಾರು ಈ ರಾಮನ ಸ್ತೋತ್ರವನ್ನು ಕಂಠದಲ್ಲಿ ಧಾರಣೆ ಮಾಡ್ತಾರೆ, ಕಂಠದಲ್ಲಿ ಧಾರಣೆ ಮಾಡೋದು ಅಂದ್ರೆ ಅದನ್ನು ಬಾಯ್ಪಾಠ ಮಾಡೋದು ಅಂತ ಒಂದು ಅರ್ಥ. ಇನ್ನೊಂದು ಬೆಳ್ಳಿ, ತಾಮ್ರ ಇತ್ಯಾದಿ ತಗಡಿನಲ್ಲಿ ಆ ಮಂತ್ರದ ಅಭಿಮಂತ್ರಿತವಾದದ್ದನ್ನು ಕಂಠದಲ್ಲಿ ಧಾರಣೆ ಮಾಡಿದರೆ ಅವನಿಗೆ ಕರಸ್ಥಾಹ ಸರ್ವಸಿದ್ಧಯ, ಎಲ್ಲ ಅಣಿಮಾ ಮಹಿಮಾ ಮೊದಲಾದ ಎಲ್ಲ ಸಿದ್ಧಿಗಳು ಅವನ ಕೈಯಲ್ಲೇ. ವಜ್ರ ಪಂಜರ ನಾಮೇದಂ ಯುವರಾಮ ಕವಚಂ ಸ್ಮರೇತ್,
ವಜ್ರದ ಕವಚ ಧಾರಣೆ ಮಾಡಿದಂತೆ ಅವನು, ಯಾವುದೇ ತೊಂದರೆ ಅವನಿಗಿಲ್ಲ. ಅವ್ಯಾಹತಾಜ್ಞ ಸರ್ವತ್ರ ಲಭತೆ ಜಯಮಂಗಲಂ. ಆತ ಮಂತ್ರದ ಸಿದ್ಧಿಯನ್ನು ಪಡ್ಕೊಂಡವನು, ಎಲ್ಲೇ ಹೋದರೂ ಯಾವುದೇ ಆಜ್ಞೆಯನ್ನು ಆತ ಮಾಡಿದ್ರು ಜನ ಅದನ್ನು ಕೇಳ್ತಾರೆ. ಜನರಿಗೆ ವಶೀಕರಣ ಮಾಡುವಂಥ ಶಕ್ತಿ ಅವನಿಗೆ ಬರ್ತದೆ. ಬುಧಕೌಶಿಕ ಋಷಿಗಳಿಗೆ ಸ್ವಪ್ನದಲ್ಲಿ ಹರ ಇದನ್ನು ಆದೇಶ ಕೊಟ್ಟನಂತೆ ಶಿವ. ಅದರಂತೆ ಬೆಳಗ್ಗೆ ಅವರು ರಾತ್ರಿ ಅದನ್ನು ಕೇಳಿದ್ರು, ಬೆಳಗಾಗಿ ಎದ್ದ ಕೂಡಲೇ ರಾತ್ರಿಯಲ್ಲೇನೋ ಸ್ವಪ್ನದಲ್ಲಿ ಈ ಸ್ತೋತ್ರ ಕೇಳಿದ್ನಲ್ಲ ಅಂತ ಅವ್ರಿಗೆ ಅನಿಸ್ತು. ಬೆಳಗಾಗಿ ಎದ್ದ ಕೂಡಲೇ ಬರೆದಿಟ್ಕೊಂಡ್ರು. ತಥಾ ಲಿಖಿತವಾನ್ ಪ್ರಾತಃ ಪ್ರಬುದ್ಧೋ ಬುಧಕೌಶಿಕ. ರಾಮ ಅವನು ದಶರಥನ ಮಗ, ಲಕ್ಷ್ಮಣನೇ ಅನುಚರನಾಗಿದ್ದವನು, ಕಾಕುತ್ಸ್ಥ ಅಂತ ಆ ವಂಶದಲ್ಲಿ ಹಿಂದೊಬ್ಬ ಬಂದವನು, ಆ ವಂಶದಲ್ಲಿ ಜನಿಸಿದವನು ಅಂತ ಅರ್ಥ. ವೇದಾಂತ ಅಂದರೆ ಉಪನಿಷತ್ತುಗಳು, ವೇದಗಳಿಂದ ಆತ ವರ್ಣಿತನಾದವನು. ಜಾನಕಿ ವಲ್ಲಭ, ಜಾನಕಿ ಪತಿ. ಹೀಗೆ ನಾನಾ ನಾಮಗಳಿಂದ ರಾಮನನ್ನು ಪಠನ ಮಾಡಬೇಕು. ಅಶ್ವಮೇಧಾವಿತಂ ಪುಣ್ಯಂ ಸಂಪ್ರಾಪ್ತಿನೂ ನ ಸಂಶಯ. ಅಶ್ವಮೇಧಕ್ಕಿಂತ ಹೆಚ್ಚಿನ ಪುಣ್ಯವನ್ನು ಆತ ಪಡ್ಕೊಳ್ತಾನೆ. ರಾಮ ನಮ್ಮನ್ನು ಯಾವತ್ತೂ ಕಾಪಾಡಲಿ. ಆತ ಹೇಗೆ ಅಂದರೆ ಸನ್ನದ್ಧ ಕವಚಿ ಖಡ್ಗಿ, ಯಾವತ್ತೂ ಸನ್ನದ್ಧನಾಗಿರ್ತಾನೆ ಶತ್ರುವನ್ನು ಆತ ಹತ್ಯೆ ಮಾಡಲಿಕ್ಕೆ. ಗಚ್ಚನ್ ಮನೋರಥೋ ಅಸ್ಮಾಕಂ. ರಾಮ ಲಕ್ಷ್ಮಣ ಇವರಿಬ್ಬರು ನಮ್ಮ ಅಪೇಕ್ಷೆಗಳು, ನಮ್ಮ ಬಯಕೆಗಳೇನಿವೆ, ಈ ಬಯಕೆಗಳ ಮೂರ್ತ ರೂಪ ಇದ್ದಂಥವ್ರು. ಬಯಕೆಗಳನ್ನು ಈಡೇರಿಸಲಿಕ್ಕೆ ಅವರು ಯಾವತ್ತೂ ಸನ್ನದ್ಧರು. ತರುಣರು, ರೂಪಶಾಲಿಗಳು, ಬಲಶಾಲಿಗಳಾದವರು, ಕಮಲದಂತೆ ಕಣ್ಣಿದ್ದವರು, ಚೀರ ಕೃಷ್ಣಾಜಿನಾಂಬರವು, ಕೃಷ್ಣಾಜಿನವನ್ನು ನಾರುಮಡಿಯನ್ನು ಉಟ್ಕೊಂಡವರು, ಗಡ್ಡೆ ಕೆಣಸಗಳನ್ನು ತಿನ್ನುವವರು, ದಾಂತವು ಅಂದರೆ ಇಂದ್ರಿಯ ನಿಗ್ರಹ ಇದ್ದವರು, ತಾಪಸವು ಬ್ರಹ್ಮಚಾರಿಣವು. ಈ ರಾಮಲಕ್ಷ್ಮಣರಿಬ್ಬರು ನಮ್ಮನ್ನು ಕಾಪಾಡಲಿ. ಧನ್ವಿನವು ಬದ್ಧ ನಿಸ್ತ್ರಿಂಶವು ಕಾಕಪಕ್ಷಧರವು ಶ್ರುತವು. ಇದನ್ನು ಕೇಳಿಲ್ಲ ನೀವು. ವೀರವು ಮಾಂ ಪತಿ ರಕ್ಷೇತಾಂ ತಾವು ಭೌ ರಾಮಲಕ್ಷ್ಮಣವು. ಅವರು ಇಲ್ಲಿ ಧನ್ವಿನವು ಅಂದರೆ ಧನಸ್ಸು ಹಿಡ್ಕೊಂಡವರು, ಬದ್ಧ ನಿಸ್ತ್ರಿಂಶವು ಅಂತಂದರೆ ಬತ್ತಳಿಕೆಯನ್ನು ಕಟ್ಕೊಂಡವರು, ಕಾಕಪಕ್ಷಧರವು. ಕಾಕಪಕ್ಷಧರ ಅಂತ ಯಾವಾಗ ಅಂತಾರೆ ಅಂದರೆ, ಇದನ್ನು ವಾಲ್ಮೀಕಿ ರಾಮಾಯಣದಲ್ಲೂ ಒಂದು ಬಾರಿ ನಾವು ನೋಡಿದ್ವಿ. ರಾಮಲಕ್ಷ್ಮಣರಿಬ್ಬರು ವಾಲ್ಮೀಕಿನ ಹಿಂಬಾಲಿಸಿದ್ರಲ್ಲ, ಅಲ್ಲಿ ಆ ಶಬ್ದ ಬಂದಿತ್ತು. ಅಂದರೆ ಈ ಮುಖದ ಮೇಲೆ ಇಲ್ಲೇನು ಇರ್ತದಲ್ಲ, ಇದಕ್ಕೆ ಕಾಕಪಕ್ಷ ಅಂತ ಕರೀತಾರೆ. ಈ ತೀರಾ ಎಳೆ ಮಕ್ಕಳಿಗೆ ಇದು ಮೂಡಿರೋದಿಲ್ಲ. ಇನ್ನು ಎಳೆಯ ವಯಸ್ಸನ್ನು ದಾಟಿ ಹದಿ ವಯಸ್ಸನ್ನು ಸಮೀಪಿಸುವವರಿಗೆ ಇದು ಮೂಡಿರ್ತದೆ ಇಲ್ಲಿ ಭಾಗ. ಇನ್ನೂ ಮೀಸೆ ಮೂಡಿರೋದಿಲ್ಲ, ಆದರೆ ಇದು ಮೂಡ್ತಿರ್ತದಂತೆ. ಅದಕ್ಕೆ ಇದಕ್ಕೆ ಕಾಕಪಕ್ಷ ಅಂತ ಕರೀತಾರೆ. ಅಂತೂ ಎಳೆ ವಯಸ್ಸಿನಲ್ಲಿದ್ದವರು ಅಂತ ಅರ್ಥ. ಮುಖದಲ್ಲಿ ಬಹಳ ಪ್ರೌಢವಾದಂಥ ಮೀಸೆ ಗಡ್ಡೆಗಳು ಅವರಿಗೆ ಮೂಡಿಲ್ಲ. ಎಳೆ ವಯಸ್ಸಿನ, ಯಾವಾಗಲೂ ಎಳೆ ವಯಸ್ಸಿನವರೇ ಅವರು ಅಂತ ಅವ್ರನ್ನ ವರ್ಣನೆ ಮಾಡೋದು ಅದ್ರ ಉದ್ದೇಶ. ಅಥವಾ ಅದು ಹೇಗೆಂದರೆ, ಆ ವನವಾಸದ ಕಾಲದಲ್ಲಿ ಅವ್ರಿಗೆ ಗಡ್ಡ ಮೀಸೆ ಎಲ್ಲ ಮೂಡಿದ್ದಿರಬೇಕು, ಅದೇನೇ ಇರಲಿ. ಯಾಕಂದರೆ ಇದೇ ಆನಂದ ರಾಮಾಯಣದಲ್ಲಿ ಮುಂದೆ ರಾಜ್ಯಕಾಂಡದಲ್ಲಿ ಒಂದು ಬಾರಿ ಬರೋದಿದೆ, ಸುವ್ಯಕ್ತ ಸ್ಪಷ್ಟ ಮಂಡಲ ಅಂತ, ಒಳ್ಳೆ ಗಡ್ಡ ಮೀಸೆ ಅವ್ರಿಗೆ ಮೂಡಿತ್ತು ಅಂತ. ಆದರೆ ನಾವು ಇವ್ರನ್ನ ಧ್ಯಾನ ಮಾಡೋದು ಹೇಗೆ ಅಂದರೆ, ರಾಮ ಹೇಗೆ ಇರಲಿ, ಅದು ಗಡ್ಡ ಮೀಸೆ ಇದ್ದವನೇ ಆಗಿರಲಿ, ಅವನು ಹೇಗೆ ಇರಲಿ, ನೀವು ಅವನು ಧ್ಯಾನ ಮಾಡುವಾಗ ಎಳೆಯ ವಯಸ್ಸಿನ ರಾಮನನ್ನು ಧ್ಯಾನ ಮಾಡಿ ಅಂತ ಧ್ಯಾನ ಮಾಡಲಿಕ್ಕೆ ವರ್ಣನೆ ಮಾಡಿದ ರೂಪ ಇದೆ. ಇದನ್ನು ಗಮನಿಸ್ತಾರೆ. ಅದಕ್ಕಾಗಿ ಹಾಗೆ ಹೇಳ್ತಾರೆ ಅಂತ ಕಾಣಿಸ್ತದೆ. ವೀರವು ಮಾಂ ಪತಿ ರಕ್ಷೇತಾಂ, ದಾರಿಯಲ್ಲಿ ನನ್ನನ್ನು ಅವರು ರಕ್ಷಣೆ ಮಾಡಲಿ. ತಾವು ಭೌ ರಾಮಲಕ್ಷ್ಮಣವು. ಮತ್ತು ಈ ಶ್ಲೋಕದಲ್ಲಿ ವನವಾಸದಲ್ಲಿದ್ದಂಥ ರಾಮಲಕ್ಷ್ಮಣರನ್ನೇ ವರ್ಣನೆ ಮಾಡಿದ್ದಾರೆ ಅಂತ ಏನಿಲ್ಲ. ವಾಲ್ಮೀಕಿ ವಿಶ್ವಾಮಿತ್ರನ ಹಿಂಬಾಲಿಸಿಕೊಂಡು ಹೋದಂಥ ರಾಮಲಕ್ಷ್ಮಣರು ಇದ್ರಲ್ಲ, ಅವ್ರದೇ ವರ್ಣನೆ ಆಗಿದ್ರು ಇರಬಹುದಿದೆ. ಶ್ಲೋಕ ಅದನ್ನು ನಿರ್ದಿಷ್ಟವಾಗಿ ಹೇಳಲಿಲ್ಲ. ನಾವು ಆ ಎಳೆಯ ವಯಸ್ಸಿನ ರಾಮಲಕ್ಷ್ಮಣರನ್ನು ಧ್ಯಾನ ಮಾಡಬೇಕು ಅಂತ ಅರ್ಥ ಅಷ್ಟೆ. ಶರಣ್ಯವು ಸರ್ವಸತ್ವಾನಾಂ ಶ್ರೇಷ್ಠವು ಸರ್ವಧನುಷ್ಮತಾಂ ರಕ್ಷಕುಲ ನಿಹಂತಾರೋ ತ್ರಾಯೇತಾನ್ನೋ ರಘುತ್ತಮವು. ಇದನ್ನು ನೀವು ಕೇಳಿದ್ದೀರಿ. ರಕ್ಷಣಾಯ ಮಮ ರಾಮಲಕ್ಷ್ಮಣವು ಅಗ್ರತಃ ಪದಿ ಸತೈವ ಗಚ್ಚತಾಂ. ನಾನು ದಾರಿಯಲ್ಲಿ ಸಂಚಾರ ಮಾಡುವಾಗ ರಾಮಲಕ್ಷ್ಮಣರಿಬ್ಬರು ಅಗ್ರತಃ ನನ್ನ ಮುಂದೆ ಹೋಗಲಿ ಅವರು. ಅದನ್ನು ರಾಮಲಕ್ಷ್ಮಣರ ಜೊತೆಗೂಡಿ ಮುಂಭಾಗದಲ್ಲಿ ನರಸಿಂಹದೇವರು, ಹಿಂಭಾಗದಲ್ಲಿ ಕೃಷ್ಣನನ್ನು ಕೂಡ ನೆನಪು ಮಾಡ್ಕೊಳ್ಳೋದು ಒಂದು ಶ್ಲೋಕನೆ. ಅಗ್ರತೋ ನರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋ ಸಶರೌ ಸ್ಯಾತಾಂ ಭ್ರಾತರೋ ರಾಮಲಕ್ಷ್ಮಣವು ಅಂತ ಹೀಗದೊಂದು ಶ್ಲೋಕ. ಮುಂಭಾಗದಲ್ಲಿ ನರಸಿಂಹ, ಹಿಂಭಾಗದಲ್ಲಿ ಗೋಪಿ
ನಾಥನ ಅಂತ ಕೃಷ್ಣ, ಎಡ ಪಾರ್ಶ್ವಗಳಲ್ಲಿ ರಾಮಲಕ್ಷ್ಮಣರು. ಯಾದವಾರರು ಅಂತ ಒಬ್ಬ ಪ್ರಖ್ಯಾತರಂತ ವ್ಯಾಖ್ಯಾನಕಾರರಿದ್ದರು. ಈ ವಿಜಾಪುರ ಜಿಲ್ಲಾ ಖೇಡ, ಮಣೂರು ಆ ಭಾಗದವರು. ಅವರ ಅಣ್ಣ ಸನ್ಯಾಸಿಗಳಾಗಿ ರಘುತ್ತಮ ತೀರ್ಥರಿಂದ ಸನ್ಯಾಸ ಸ್ವೀಕಾರ ಮಾಡಿ ವೇದೇಶ ತೀರ್ಥರಿಂದ ಹೆಸರು ಪಡ್ಕೊಂಡ್ರು. ಆ ಅಣ್ಣ ಸನ್ಯಾಸಿ ಆದಮೇಲೆ ಆ ಮನೆತನದ ವೃತ್ತಿ ಚೀನಿವಾಲ ವೃತ್ತಿ, ಬಂಗಾರದ ವ್ಯಾಪಾರಸ್ಥರು. ಆ ಬಂಗಾರದ ಮೂಟೆಯನ್ನು ಹೊತ್ಕೊಂಡು ಇವರು ಸುತ್ತಮುತ್ತ ಹಳ್ಳಿಗೆ ಸಂಚಾರ ಮಾಡಿ ಬಂಗಾರ ಮಾರ್ತಿದ್ರು. ಹೋಗುವಾಗ ಪ್ರತಿನಿತ್ಯ ಈ ಶ್ಲೋಕ ಹೇಳ್ತಿದ್ರು, ಮುಂದೆ ನರಸಿಂಹ, ಹಿಂದೆ ಗೋಪಿನಾಥ, ಎರಡೂ ಪಕ್ಕದಲ್ಲಿ ರಾಮಲಕ್ಷ್ಮಣರು ಇರಲಿ ಅಂತ. ಕಳ್ಳರೊಮ್ಮೆ ಅವರನ್ನು ದೋಚಲಿಕ್ಕೆ ಬಂದಿದ್ರಂತೆ. ಆ ದೋಚಲಿಕ್ಕೆ ಬಂದಾಗ ಆ ಕಳ್ಳರಿಗೆ ಈ 4 ದೇವತೆಗಳು ಕಾಣಿಸಿದ್ರು. ಕಳ್ಳರು ಹೆದರಿ, ನಿಮ್ಮನ್ನು ದೋಚಲಿಕ್ಕೆ ಬಂದಿದ್ವಿ, ನಾವು ತಪ್ಪಾಯಿತು, ಇಂಥ 4 ರೂಪಗಳನ್ನು ನಾವು ನೋಡಿದ್ವಿ ಅಂತ ಕಳ್ಳರು ಹೇಳಿದ್ರಂತೆ. ಕಳ್ಳರಿಗೆ ದೇವರು ಕಾಣಿಸಿದಾಗ ನನಗೆ ಕಾಣಲಿಲ್ಲ ಅಂತ ಅವರಿಗೆ ಖೇದ ಆಗಿ ಆ ಚೀನಿವಾಲ ವೃತ್ತಿಯನ್ನೆಲ್ಲ ಬಿಟ್ಟು ಕಾಶಿಗೆ ಹೋಗಿ ಸ್ವಲ್ಪ ವರ್ಷ ಅಧ್ಯಯನ ಮಾಡಿದ್ರು. ಮುಂದೆ ನಮ್ಮ ಅಣ್ಣಂದಿರ ಕಡೆನೆ, ವೇದೇಶ ತೀರ್ಥರ ಕಡೆನೇ ಅಧ್ಯಯನ ಮಾಡಿದ್ರು. ಅದು ಸನ್ಯಾಸ ಸ್ವೀಕಾರ ಮಾಡಲಿಲ್ಲ. ಅವರು ಯಾದವಾರರು ಗೃಹಸ್ಥರಾಗೇ ಉಳಿದ್ರು. ಅವರು ಈ ಮುಗುದ್ ಖಾನ್ ಹುಬ್ಬಳ್ಳಿಯಲ್ಲಿ, ಹುಬ್ಬಳ್ಳಿಯಲ್ಲಿ 12 ವರ್ಷ ಕಾಲ ವಾಸ ಮಾಡಿದ್ರು. ಆ ಶಿಲೆ ಏನಿತ್ತು, ನರಸಿಂಹದೇವರ ಶಿಲೆ, ಅದು ಭೂಗರ್ಭದಲ್ಲಿ, ನದಿ ಗರ್ಭದಲ್ಲಿತ್ತು. ಹಿಂದೆ ಚವನರು ತಾವು ಯಜ್ಞ ಮಾಡಿದಾಗ ಅದನ್ನು ಚಿತ್ರಣ ಪೂಜೆ ಮಾಡಿದ್ರು. ತಾವು ಹೋಗುವಾಗ ವಿಸರ್ಜನೆ ಮಾಡಿಬಿಟ್ಟಿದ್ರಂತೆ. ಈ ಯಾದವಾರರು ಮತ್ತೆ ಅಲ್ಲಿ 12 ವರ್ಷ ಕಾಲ ವಾಸ ಮಾಡಿ ಅದನ್ನು ಮೇಲೆ ತೆಗೆದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಹೀಗೆ ಆ ಕ್ಷೇತ್ರ ಏನಿದೆ ಅದು ಚವನಾಶ್ರಮ, ಚವನ ಋಷಿ ವಾಸ ಮಾಡಿದ ಆಶ್ರಮ ಅದು. ಆ ಮಲಪ್ರಭಾ ನದಿಗೆ ಚವಳಿಯ ಹೊಳೆ ಅಂತಲೇ ಅಂತಾರೆ. ಆದರೆ ಚವನ ಋಷಿಗಳು ಎಷ್ಟೋ ಕಾಲ ಅದನ್ನು ಬಿಟ್ಟು ಹೋದ್ಮೇಲೆ ಯಾರ ಗಮನಕ್ಕೂ ಬಂದಿರಲಿಲ್ಲ. ಅದು ಮುಂದೆ ಯಾದವಾರರು ಅದನ್ನು ಮೇಲೆತ್ತಿದ್ರು. ಅವರ ನೆನಪಿಗಾಗಿ ಮತ್ತು ಹನುಮಂತನ ವಿಗ್ರಹವನ್ನು ಕೂಡ ಆ ಗರ್ಭಗುಡಿಯ ಹಿಂಭಾಗದಲ್ಲಿ ಸ್ಥಾಪನೆ ಮಾಡಿದರು. 12 ವರ್ಷ ಕಾಲ ಅಲ್ಲಿದ್ದರು ಅವರು. ಭಾಗವತಕ್ಕೆ ಇತ್ಯಾದಿಗಳಿಗೆಲ್ಲ ವ್ಯಾಖ್ಯಾನ ಮಾಡಿದಂಥ ಪುಣ್ಯಾತ್ಮರು. ಅವರು ಕಾಲ ಹೊಂದಿದ ಮೇಲೆ ಅವರ ಪಾರ್ಥಿವ ಶರೀರವನ್ನು ಸುಟ್ಟ ಮೇಲೆ ಆ ಎಲುಬುಗಳನ್ನು ಪುಣ್ಯ ನದಿಯಲ್ಲಿ ವಿಸರ್ಜನೆ ಮಾಡೋದಂತಿರ್ತದಲ್ಲ, ಅದನ್ನು ಕೃಷ್ಣಾ ನದಿಗೆ ಹೋಗಿ ವಿಸರ್ಜನೆ ಮಾಡಲಿಕ್ಕೆ ಬಂದಿದ್ದಾರೆ. ಕೃಷ್ಣಾ ನದಿಗೆ ಹೋಗಿ ವಿಸರ್ಜನೆ ಮಾಡಲಿಕ್ಕೆ ಬಂದಾಗ ಎಲುಬುಗಳಿಂದ ಭಾಗವತದ ಮಂತ್ರ ಕೇಳಿ ಬಂತು ಅಂತಿದೆ. ಅಂಥ ಮಹಾತ್ಮರು. ಈ ಶ್ಲೋಕ ಬಂದಾಗ ಅವ್ರ ನೆನಪಿಗೆ ಬಂತು. ಆ ಶ್ಲೋಕ ದಿವಸ ಹೇಳ್ತಿದ್ರು ಅವರು. ಅವ್ರಿಗೆ ಭಗವಂತ ರಕ್ಷಣೆ ಕೊಡ್ತಿದ್ದ. ಇವನು ಎಂದಿನಂತೆ ಕೇವಲ ರಕ್ಷಣೆ ಕೊಟ್ಟು ಸುಮ್ಮನೆ ಆಗಿಬಿಟ್ಟಿದ್ರೆ ಅವ್ರು ಅದೇ ಚೀನಿವಾಲ ವೃತ್ತಿನೇ ಮುಂದುವರ್ಸ್ಕೊಂಡು ಹೋಗ್ತಿದ್ರು. ಆ ಕಳ್ಳರನ್ನೇ ಅಲ್ಲಿ ಬರದಂತೆ ಮಾಡಿಬಿಟ್ಟಿದ್ರೆ ಭಗವಂತ, ಹಾಗೆ ಮುಂದೆ ಹೋಗಿಬಿಡ್ತಿದ್ರು. ಕಳ್ಳರಿಗೆ ದೇವರು ಕಾಣಿಸ್ಕೊಂಡ, ಕಳ್ಳರು ಹೆದರಿ ಓಡಿ ಹೋದ್ರು. ನನಗೆ ದೇವ್ರು ಕಾಣಲಿಲ್ಲಲ್ಲ ಅಂತ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋದ್ರು. ಆ ವೃತ್ತಿಯನ್ನೆಲ್ಲ ಬಿಟ್ಟು ತಾವು ಶಾಸ್ತ್ರದ ಸೇವೆ ಮಾಡಿದರು ಅಂತ ಕೇಳ್ತೇವೆ. ಹೀಗೆ ಮಾರ್ಗದ ಪ್ರಯಾಣದ ಆರಂಭದಲ್ಲಿ ಆ ಶ್ಲೋಕ ಪಠನೆ ಮಾಡೋದು. ಆ ಶ್ಲೋಕನೇ ನೆನಪಿಗೆ ಯಾವಾಗಲೂ ಬರದೇ ಇದ್ರು ನಾವು ಶ್ಲೋಕ ಬಾಯ್ಪಾಠ ಮಾಡಬೇಕಾಗ್ತದೆ. ಇಲ್ಲದ್ರೆ ಎದುರು ಭಾಗದಲ್ಲಿ ನರಸಿಂಹ, ಹಿಂಭಾಗದಲ್ಲಿ ಗೋಪಿಕೃಷ್ಣ, 2 ಭಾಗದಲ್ಲಿ ರಾಮಲಕ್ಷ್ಮಣರು ಅಂತ ಇಷ್ಟು ನೆನಪು ಮಾಡಿಕೊಂಡ್ರು ಸಾಕು. ಇವನು ಈ ರಾಮ ಏನಿದ್ದಾನೆ, ಆರಾಮ ಕಲ್ಪವೃಕ್ಷಾಣ, ಇದು ಒಂಟಿ ಕಲ್ಪವೃಕ್ಷ ಅಲ್ಲ. ಇದು ರಾಯರನ್ ಕಲ್ಪವೃಕ್ಷ ಚಿಂತಾಮಣಿಂತೆಲ್ಲ ಹೇಳ್ತೇವೆ, ಬೇರೆ ಬೇರೆ ಯಾರನ್ನು ಹೇಳ್ತೇವೆ. ಈ ರಾಮ ಏನಿದ್ದಾನಲ್ಲ ಇವನು ಕೇವಲ ಒಂದೇ ಕಲ್ಪವೃಕ್ಷ ಅಲ್ಲ. ಇವನು ಆರಾಮ ಕಲ್ಪವೃಕ್ಷಾಣ, ಕಲ್ಪವೃಕ್ಷದ ದೊಡ್ಡ ತೋಟ ಅಂತೇವೆ. ಆ ತೋಟದಲ್ಲಿ ಅನೇಕ ಕಲ್ಪವೃಕ್ಷಗಳು, ನೀವು ಬೇಕಾದಷ್ಟು ಏನು ಬೇಕಾದರೂ ಬೇಡಿ ಪಡೆಯಿರಿ. ಆರಾಮ ಕಲ್ಪವೃಕ್ಷಾಣ ವಿರಾಮ ಸಕಲಾಪದಾನ, ಎಲ್ಲ ಆಪತ್ತುಗಳು ಎಲ್ಲಿ ತನಕ ರಾಮನ ಕಡೆ ನೀವು ಬರೋ ತನಕ ಅಲ್ಲಿ ತನಕ ಆಪತ್ತುಗಳು, ಮುಂದಿಲ್ಲ ಆಪತ್ತುಗಳು. ಅಭಿರಾಮ ತ್ರಿಲೋಕಾನ, 3 ಲೋಕಕ್ಕೂ ಆತ ನಯನ ಮನೋಹರನಾದವನು. ಅವನು ನಮ್ಮನ್ನು ಕಾಪಾಡಲಿ. ಈ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಣುತೆ ಅಂತ ಶ್ಲೋಕ ಇದೆ, ಅದು ಕೂಡ ಇಲ್ಲಿದೆ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ, ಶ್ರೀರಾಮ ರಾಮ ಭರತಾಗ್ರದ ರಾಮ ರಾಮ, ಭರತನ ಅಣ್ಣ. ಶ್ರೀರಾಮ ರಾಮ ರಣಕರ್ಕಶ, ಯುದ್ಧದಲ್ಲಿ ರಾಕ್ಷಸರಿಗೆ ಭಯಂಕರನಾದವನು. ನನಗೆ ನೀನು ಶರಣಾಗು. ಲೋಕಾಭಿರಾಮಂ, ಜಗತ್ತಿಗೆ ಸುಂದರನಾದವನು. ರಣರಂಗದಲ್ಲಿ ಧೀರನಾದವನು. ರಾಜೀವ ಅಂದರೆ ಕಮಲ ಅದಂತೆ ಕಣ್ಣಿದ್ದವನು. ರಘುವಂಶದ ಅಧಿಪತಿ. ಕಾರುಣ್ಯ ರೂಪಂ, ಅವನ ರೂಪ ಏನಿದೆ ಅದು ಜನರಿಗೆ ಕರುಣೆಯನ್ನು ಸುರಿಸುವಂಥದ್ದು. ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ದಕ್ಷಿಣೇ ಲಕ್ಷ್ಮಣೋ ಯಶ್ಚ ಅಂತ ಏನು ಶ್ಲೋಕ ಹೇಳ್ತೀವಿ, ಅದು ಕೂಡ ಇಲ್ಲಿದೆ. ಬಲಭಾಗದಲ್ಲಿ ಲಕ್ಷ್ಮಣ, ಎಡಭಾಗದಲ್ಲಿ ಸೀತೆ, ಮುಂಭಾಗದಲ್ಲಿ ಹನುಮಂತ. ಅಂಥ ರಾಮನ ನಮಸ್ಕಾರ ಮಾಡ್ತೀನಿ. ಇದು ಇನ್ನೊಂದು ಶ್ಲೋಕ. ಈಗಿನ ರಾಮರಕ್ಷಾಸ್ತ್ರ ಸ್ತೋತ್ರದ ಆವೃತ್ತಿ.
ಆ ಎಡಿಷನ್ದಲ್ಲಿ ಈ ಶ್ಲೋಕ ಕೇಳಿದಂತೆ ನೆನಪಿಲ್ಲ. ಗೋಷ್ಪದೀಕೃತ ವಾರೀಶಂ ಮಶಕೀಕೃತ ರಾಕ್ಷಸಂ ರಾಮಾಯಣ ಮಹಾಮಾಲಾ ರತ್ನಂ ಒಂದೇ ಅನಿಲಾತ್ಮಜಂ. ಇದು ಹನುಮಂತನ ಸ್ತೋತ್ರ. ಅವನೆಂಥವನು ಅಂದರೆ ಗೋಷ್ಪದೀಕೃತ ವಾರೀಶಂ, ಅಷ್ಟು ದೊಡ್ಡ ಸಮುದ್ರ ಅವನಿಗೆ ಒಂದು ಸಣ್ಣ ತೊರೆಯಂತೆ ಅಲ್ಲ, ತೊರೆನೂ ಇನ್ನೂ ದೊಡ್ಡದೆ. ಗೋಷ್ಪದ ಅಂತಂದರೆ ಒಂದು ಹಸು ಒಂದು ಕಾಲು ಹೀಗೆ ಊರಿದಾಗ ಕೆಸರು ನೆಲದಲ್ಲಿ ಒಂದು ಕಾಲು ಊರ್ತದೆ ಅಂತ ತಿಳ್ಕೊಳ್ಳಿ. ಆ ಗೋವಿನ ಹೆಜ್ಜೆ ಅಲ್ಲಿ ಮೂಡ್ತದೆ. ಅಲ್ಲಿ ನೀರು ನಿಂತರೆ ಎಷ್ಟು ನೀರಿದ್ದಿತ್ತಲ್ಲಿ, ಅದನ್ನು ಅನಾಯಾಸವಾಗಿ ಒಬ್ಬ ಮನುಷ್ಯ ಹೇಗೆ ದಾಟ್ತಾನೋ, ಮನುಷ್ಯ ಹೋಗಿ ಒಂದು ಮಗುವು ದಾಟ್ತದೋ ಹಾಗೆ ಇಡೀ ಸಮುದ್ರವನ್ನು ಒಂದು ಹಸುವಿನ ಹೆಜ್ಜೆಯಲ್ಲಿ ನೀರು ಎಷ್ಟು ಇರಬಲ್ಲದೋ ಅಷ್ಟೇ ನೀರಿನಂತೆ ಕ್ಷುಲ್ಲಕವಾಗಿ ಆತ ಪರಿಗಣಿಸಿ ದಾಟಿಬಿಟ್ಟ. ಅದಕ್ಕಾಗಿ ಅವನನ್ನು ಗೋಷ್ಪದೀಕೃತ ವಾರೀಶ ಅಂತ ಕರೀತಾರೆ. ಮಶಕೀಕೃತ ರಾಕ್ಷಸನ್, ರಾಕ್ಷಸ ಅವನಿಗೆ ಈ ಲೆಕ್ಕವೇ ಅಲ್ಲ. ಮಶಕ ಅಂದರೆ ಈ ತಗಣಿ ಸೊಳ್ಳೆಗಳಿದ್ದಂತೆ, ಮಚ್ಚಡ ಅಂದರೆ ಸೊಳ್ಳೆ, ಆ ಸೊಳ್ಳೆಗಳಂತೆ ರಾಕ್ಷಸರನ್ನು ಹೊಸಕಿ ಹಾಕಿದವನು. ರಾಮಾಯಣ ಮಹಾಮಾಲಾ ರತ್ನಂ, ಇಡೀ ರಾಮಾಯಣ ಒಂದು ದೊಡ್ಡ ಮಾಲೆ ಅಂತಿದ್ರೆ ಅದರ ರತ್ನ ಇವನು. ಹಾಗೆ ವರ್ಣನೆ ಮಾಡಲಿಕ್ಕೆ ಒಂದು ಅರ್ಥ ಇದೆ, ಸುಮ್ಮನೆ ಆಕಸ್ಮಿಕವಾದ ವರ್ಣನೆ ಅಲ್ಲ ಅದು. ಈ ಭಗವಂತನ ಕಂಠದಲ್ಲಿ ಕೌಸ್ತುಭ ಅಂತ ಏನಿರ್ತದಲ್ಲ, ಆ ಕೌಸ್ತುಭ ರತ್ನಕ್ಕೆ ಸ್ವಯಂ ಚತುರ್ಮುಖ ಬ್ರಹ್ಮನೇ ಅಭಿಮಾನಿ ದೇವತೆ. ಅಂಥ ಕೌಸ್ತುಭ ರತ್ನವನ್ನು ನನ್ನ ಮಗ ಚತುರ್ಮುಖ ಬ್ರಹ್ಮ ಇದ್ರ ಅಭಿಮಾನಿ ದೇವತೆ ಅಂತ ಪ್ರೀತಿಯಿಂದ ಭಗವಂತ ಹಾಕೋತಾನೆ. ಹಾಗೆ ರಾಮಾಯಣ ಅನ್ನುವಂಥ ಮಹಾಮಾಲಾ ಏನಿದೆ, ವಾಲ್ಮೀಕಿಗೆ ರಚಿಸಿದಂಥ ಮಹಾಮಾಲಾ, ಅದನ್ನು ಭಗವಂತ ಕಂಠದಲ್ಲಿ ಯಾಕೆ ಹಾಕೋತಾನೆ ಅಂದರೆ ಅದರ ರತ್ನ ಈ ಹನುಮಂತ ಆದ್ದರಿಂದ ಪ್ರೀತಿಯಿಂದ ಹಾಕೋತಾನೆ. ಅಂತ ಹನುಮಂತನನ್ನು ನಮಸ್ಕರಿಸ್ತೇನೆ. ಈ ಶ್ಲೋಕನೂ ನೀವು ಕೇಳಿರ್ಲಿಕ್ಕಿಲ್ಲ. ವರೀವರ್ತಿ ಸದಾಸ್ಮಾಕಂ ಹೃದಯ ರಾಮೋಧನುದ್ಧರ, ನಮ್ಮ ಹೃದಯದಲ್ಲಿ ರಾಮ ಇದ್ದಾನೆ, ನೀವು ಯಾರೂ ಸಮೀಪಕ್ಕೆ ಬರಬೇಡಿ ಅಂತ ರಾಮ ಭಕ್ತರು ಹೇಳ್ತಾರಂತೆ. ಏನಂತ? ಅಘೌಘ ತಿಷ್ಠ ದೂರೆ, ಪಾಪಗಳ ರಾಶಿಗಳೇ ನೀವು ದೂರದಲ್ಲೇ ನಿಲ್ಲಿ, ನಮ್ಮ ಸಮೀಪ ಬರಬೇಡಿ. ರೋಗಾಸ್ತಿಷ್ಠಂತೂ ದೂರತಃ, ಮಹಾ ರೋಗಗಳೆಲ್ಲ ದೂರ ನಿಲ್ಲಿ, ನಮ್ಮ ಸಮೀಪಕ್ಕೆ ಬರಬೇಡಿ ನೀವು. ಯಾಕೆಂದ್ರೆ ಒಳಗೆ ರಾಮ ಇದ್ದಾನೆ. ಮನೋಜವಂ ಮಾರುತು ತುಲ್ಯ ವೇಗಂ, ಮನಸ್ಸಿನಂತೆ ವೇಗ ಇದ್ದವನು, ವಾಯುವಿನಂತೆ ವೇಗ ಇದ್ದವನು, ಜಿತೇಂದ್ರಿಯನಾದವನು, ಬುದ್ಧಿವಂತರಲ್ಲಿ ವರಿಷ್ಠ, ವಾತನ ಮಗ, ವಾಯುವಿನ ಮಗ, ಕಪಿಗಳ ಸೈನ್ಯಕ್ಕೆ ಮುಖ್ಯಸ್ಥನಾದವನು. ಇದನ್ನು ಶ್ರೀರಾಮ ರಾಮ ತವ ಪಂಕಜ ತವ ಪಾದ ಪಂಕಜಂ ಚಿಂತೆಯಾಮಿ ಭವಬಂಧ ಮುಕ್ತಯೇ, ಈ ಇನ್ನೂ ಶ್ಲೋಕನೂ ಅಲ್ಲಿ ಬಂದಿಲ್ಲ. ನಿನ್ನ ಪಾದವನ್ನು ನಾನು ಈ ಸಂಸಾರ ಸಾಗರದ ಮುಕ್ತಿಗಾಗಿ ಪಠನೆ ಮಾಡ್ತೇನೆ. ವಂದಿತಂ ಸುರ ನರೇಂದ್ರ ಮೌಲಿಭಿ ಧ್ಯಾಯಿತಂ ಮನಸಿ ಯೋಗಿಭಿ ಸದಾ ರಾಮಂ ಲಕ್ಷ್ಮಣಪೂರ್ವಜಂ ರಘುವರಂ ಸೀತಾಪತಿಂ ಸುಂದರಂ. ಇದನ್ನು ಕೇಳಿದಿರಿ ನೀವು. ವಿಪ್ರಪ್ರಿಯಂ ಧಾರ್ಮಿಕಂ ರಾಜೇಂದ್ರಂ ಸತ್ಯಸಂಧಂ ದಶರಥ ತನಯಂ ಶ್ಯಾಮಲಂ ಶಾಂತಂ ಮುಕ್ತಂ ವಂದೇ ಲೋಕಾಭಿರಾಮಂ ರಘುಕೃತಿಲಕಂ ರಾಘವಂ ರಾವಣಾರಿಂ. ಮಾತಾರಾಮ, ಇದನ್ನು ಕೇಳಿದಿರಿ. ರಾಮನೇ ನನಗೆ ತಾಯಿ, ಅವನೇ ನನಗೆ ತಂದೆ, ಅವನೇ ನನಗೆ ಸ್ವಾಮಿ, ಅವನೇ ನನಗೆ ಸಖ. ಸರ್ವಸ್ವಮ್ಮೇ ರಾಮಚಂದ್ರ, ಎಲ್ಲವೂ ನನಗೆ ರಾಮಚಂದ್ರನೇ, ಬೇರೆ ದೈವವನ್ನೇ ನಾನು ಶರಣ ಹೋಗೋದಿಲ್ಲ. ಶ್ರೀರಾಮ ನಾಮಾಮೃತ ಬೀಜ ಸಂಜೀವಿನಿ ಚೇನ್ ಮನಸ್ಸಿ ಪ್ರವಿಷ್ಟ ಹಾಲಾಹಲಂ ವಾ ಪ್ರಳಯಾನಲಂ ವಾ ಮೃತ್ಯೋನ್ಮುಖಂ ವಾ ವಿಷತಾಂ ಪ್ರವಿಷ್ಟ. ಈ ರಾಮನಾಮಾಮೃತ ಅನ್ನೋ ಒಂದು ಸಂಜೀವಿನಿ ಔಷಧ ಇದ್ದಂತೆ, ಅದನ್ನು ನೀವು ಮನಸ್ಸಿನಲ್ಲಿ ಅಥವಾ ಕಂಠದಲ್ಲಿ ಹಾಕ್ಕೊಂಡಿದ್ರೆ, ಆ ಗುಳಿಗೆ ಅದನ್ನು ಹಾಕ್ಕೊಂಡಿದ್ರೆ ಸಂಜೀವಿನಿ ಗುಳಿಗೆ, ನೀವು ಹಾಲಾಹಲವನ್ನಾದರೂ ಕೆಟ್ಟ ವಿಷ ಅದನ್ನಾದರೂ ಕುಡಿಯಿರಿ, ಪ್ರಳಯ ಕಾಲದ ಬೆಂಕಿಯನ್ನಾದರೂ ಪ್ರವೇಶ ಮಾಡಿ, ಅಥವಾ ಮೃತ್ಯುವಿನ ಸಮೀಪಕ್ಕಾದರೂ ಹೋಗಿರಿ, ನಿಮ್ಗೆ ಯಾವುದೇ ಆಸಕ್ತಿಲ್ಲ. ಇದೊಂದು ಮಂತ್ರ, ನೀವೆಲ್ಲ ಕೇಳಿರ್ಬೇಕು ಇದನ್ನು ಧ್ವನಿ ಮುದ್ರಣಗಳಲ್ಲಿ ಅಲ್ಲಲ್ಲ. ಆ ಮಂತ್ರನೂ ಆ ಮಂತ್ರವನ್ನು ನಾವೆಲ್ಲ ಕೇಳಿದಾಗ ಏನೋ ಆಕಸ್ಮಿಕವಾಗಿ ಯಾರೋ ಮಾಡಿದ ಮಂತ್ರ ಅಂತ ನಾವು ಅಂದ್ಕೊಂಡಿದ್ದೆ ನಾನು ಕೂಡ. ಅದು ಹಾಗಲ್ಲ, ಇಲ್ಲಿದೆ ಮಂತ್ರ. ಅದು ಶ್ರೀಶಬ್ದ ಪೂರ್ವಂ ಜಯಶಬ್ದ ಮಧ್ಯಂ ಜಯಬ್ಜಯೇನಾಪಿ ಪುನಃ ಪ್ರಯುಕ್ತಂ ತ್ರಿಸಪ್ತಪುತ್ರೋ ರಘುನಾಥ ರಾಮ ಜಪನ್ ನಿಹನ್ಯಾತ್ ದ್ವಿಜಕೋಟಿ ಹತ್ಯಾಹ. ಶ್ರೀಶಬ್ದ ಪೂರ್ವಂ, ಮೊದಲು ಶ್ರೀಶಬ್ದ ಇರಬೇಕು, ಆಮೇಲೆ ಜಯಶಬ್ದ ಮಧ್ಯಂ, ಜಯಶಬ್ದ ಅದಕ್ಕೆ ನಡುವೆ ಇರಬೇಕಂತೆ. ಜಯದ್ವಯೇನಾಪಿ ಪುನಃ ಪ್ರವಿಷ್ಟಂ, ಮತ್ತೆ 2 ಬಾರಿ ಜಯ ಜಯ ಅಂತ ಅನ್ಬೇಕಂತೆ. ಇದನ್ನು 21 ಬಾರಿ ಶ್ರವಣ ಮಾಡಬೇಕು. ಅಂದ್ರೆ ಈ ಒಟ್ಟಾರೆ ಮಂತ್ರ ಏನಾಯ್ತಂದ್ರೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಮಂತ್ರ ಆಯ್ತು. ಶ್ರೀ ಶಬ್ದ ಇದಕ್ಕೆ ಪೂರ್ವ ಇದೆ, ಜಯ ಶಬ್ದ ಅದರ ಮಧ್ಯದಲ್ಲಿದೆ.
21 ಬಾರಿ ನಿಮಗೆ ಇದನ್ನು ನೀವು ಪಠನ ಮಾಡಿದರೆ ದ್ವಿಜ ಕೋಟಿ ಹತ್ಯಾಹ, 1 ಕೋಟಿ ಜನ ಜ್ಞಾನಿಗಳಾದಂಥವರನ್ನು ಹತ್ಯೆ ಮಾಡಿದ್ರು ನಿಮ್ಗೇನು ಪಾಪ ಬಂದರೂ ಅದನ್ನೆಲ್ಲ ಕಳ್ಕೊಳ್ತೀರಿ. ಹೀಗೆ ಪಾರ್ವತಿ, ನಾನು ನಿಮಗೆ ಈ ಸ್ತೋತ್ರವನ್ನು ಹೇಳಿದ್ದೇನೆ, ಇದನ್ನು ಮಯೈಯು ಉಪದಿಷ್ಟಾಯ ಸ್ವಾಸ್ಥ್ಯೈ ವಿಶ್ವಾಮಿತ್ರಾಯ ವೈಪುರ, ವಿಶ್ವಾಮಿತ್ರನಿಗೂ ಹೇಳಿದ್ದೆ ನಾನು ಇದನ್ನು. ಬುಧಕೌಶಿಕನಿಗೆ ಅಷ್ಟೇ ಅಲ್ಲ, ವಿಶ್ವಾಮಿತ್ರನಿಗೂ. ಇದು ನೋಡಿ, ಸ್ವಾಸ್ಥ್ಯೈ, ನಾನು ಒಂದು ಮುಖದಿಂದ ಹೇಳಿಲ್ಲ, ನಾನು 5 ಮುಖಗಳು ಶಿವನಿಗೆ. ಆ ಸ್ಯೈ ಅನ್ನೋದು ಬಹುವಚನ, ಅದು ಆಸ್ತಿ ಅನ್ನೋದು ಏಕವಚನ. 5 ಮುಖಗಳಿಂದ ನಾನು ಇದನ್ನ ಶಿವನಿಗೆ ಹೇಳಿದೆ. ನಾನು ಶಿವ ಇದನ್ನು ವಿಶ್ವಾಮಿತ್ರನಿಗೆ ಹೇಳಿದೆ. ಹೀಗೆ ಶಿವ ಪಾರ್ವತಿಗೆ ಯಾವ ಮಂತ್ರವನ್ನು ಉಪದೇಶ ಮಾಡಿದ್ನೋ ಆ ಮಂತ್ರವನ್ನು ಪಾರ್ವತಿ ಸ್ಕಂದನಿಗೆ ಅಭಿಮಂತ್ರಿಸಿಲ್ಲ. ಅದರ ತೇಜೋಬಲದಿಂದ ಆತ ತಾರಕಾಸುರನನ್ನು ಸಂಹಾರ ಮಾಡಿದ. ಅದೇ ರಾಮರಕ್ಷಾಸ್ತೋತ್ರವನ್ನೇ ನಾನು ನಿನಗೆ ಹೇಳ್ತೇನೆ ಅಂದ ಆ ಗುರುಗಳು. ವಾಲ್ಮೀಕಿನ ಅನಯಾಪೂರ್ವಂ ಕುಶಾಯಿ ಅಭಿಚೇತನಂ, ಕುಶನಿಗೆ ಇದರಿಂದಲೇ ಅವರು ಮಂತ್ರಣ ಮಾಡಿದರು. ಇದು ಮಕ್ಕಳಿಗೆ ಬರಬಹುದಾದಂಥ ಬಾಲಗ್ರಹಗಳು ಮತ್ತು ಪಿಶಾಚ ಪೀಡೆಗಳು ಇದೆಲ್ಲವನ್ನು ಕೂಡ ಪರಿಹಾರ ಮಾಡುವಂಥದ್ದು. ಬಾಲಕರ ಗೃಹಶಾಂತ್ಯರ್ಥವಾಗಿ ಇದನ್ನು ಪಠನ ಮಾಡಬೇಕು. ನಾಸ್ಯಾಃ ಪರತರಂ ಸ್ತೋತ್ರಂ, ನಾಸ್ಯಾಃ ಪರತರಂ ಜಪಃ, ಇದಕ್ಕಿಂತ ಹೆಚ್ಚಿನ ಸ್ತೋತ್ರವಿಲ್ಲ, ಹೆಚ್ಚಿನ ಜಪವಿಲ್ಲ. ಹೀಗೆ ಆ ಶತಕೋಟಿ ರಾಮಚರಿತಾಂತರ್ಗತವಾದ ಆನಂದ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ, ಜನ್ಮಕಾಂಡದಲ್ಲಿ ರಾಮರಕ್ಷಾ ಸ್ತೋತ್ರ ಪಠನ ಅನ್ನುವಂಥ 5ನೆಯ ಸರ್ಗ ಸಮಾಪ್ತ ಆಗಿದೆ.